ಮಾಡಿದ್ರೆ ಸುದ್ದಿಲ್ದೇವ್ ಎದ್ದು ಹೋಗ್ತಾನೆ. ಯಾರು ಹೇಳಿದ್ ನಿಮ್ಮ ಹತ್ರ? ತೆಗೆದು ಹೊಳೆಲೊಂದು ಗುಂಡು ಹಾಕ್ದಂಗ ಉಂಟು. ಅಯ್ಯಪ್ಪ, ಯಾರು ಹೋಗುವರೆಲ್ಲ ಹೋಗಿದ್ದಾರೆ ಅಂತಲ್ಲ, ಇದ್ದವ್ ಹೋಗ್ಬಾರ್ದು ಅನ್ನೋ ನಮ್ಮ ಆಸೆ. ಆದಷ್ಟು ಬೇಗ ಈ ಸುದ್ದಿಯನ್ನ ಅಲ್ಲೂ ಹೇಳುವ. ನಿರೀಕ್ಷಿತವಾದಂತಹ ವಿಚಾರ ಶತ್ರು ದಮನವೆನ್ನುವುದು ಇಲ್ಲಿಯವರೆಗೆ ಯಾವ ಶತ್ರುಗಳ ದಮನ ಎಲ್ಲಿವರೆಗೆ ಬಂತು ಎನ್ನುವುದಕ್ಕಿಂತ ನಿರ್ಣಾಯಕವಾದಂತಹ ಯುದ್ಧ ಕುರುಕ್ಷೇತ್ರದ ಯುದ್ಧದಲ್ಲಿ, ಕುರುಧಾರಣಿಯಲ್ಲಿ ಕೌರವರು ಹಾಗೂ ಭೀಮರು ಮಾಡುವ ಹೋರಾಟದಲ್ಲಿ ನನ್ನ ಕಣ್ಣು ತಪ್ಪಿಸಿ ಓಡಿ ಹೋದವ ಕೌರವೇಶ್ವರ ಹಡೆದ ಜನನಿಯ ಒಡಲ ಹೊಕ್ಕರು ಬಿಡೆ. ಉಳಿದವರಿಗಾದ್ರೆ ಆಸೆ ಇರಬಹುದು, ಇವ ನಮ್ಮ ಹಾಗೆ 9 ತಿಂಗಳಿದ್ದಲ್ಲ 2 ವರ್ಷಗಳ ಕಾಲ ತಾಯಿಯ ಗರ್ಭದಲ್ಲಿ ಕಾಲವನ್ನು ಕಳೆದವ ಅಲ್ಲ. ಭೂಗರ್ಭವನ್ನು ಸೇರಿದರು ಬಿಡೆ, ಹಕ್ಕಿಯಾಗಿ ಹಾರಾಟವನ್ನು ಗಗನದಂಚಿನಲ್ಲಿ ಸೇರಿದರು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಮೀನಾಗಿ ನೀರನ್ನ ಸೇರಿದರು ಬಿಡೆ, ನನ್ನ ಕೈಗೆ ನೀನು ಸಿಕ್ಕಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ರುದಿರಮುಖಿ ಅನ್ನುವ ಗದೆಯನ್ನು ನಿನ್ನ ತಲೆಯ ಮೇಲೆ ಬಿಟ್ಟಿದ್ರೆ ತಲೆ ಹೊಟ್ಟೆ ಒಳಗೆ ಹೋಗಿ ಪಿಳಿ ಪಿಳಿ ಕಣ್ಣು ಬಿಡ್ತಿದ್ರಿ ಇಷ್ಟೊತ್ತೀಗ. ಅದು ನಿನ್ ಗೊತ್ತಾಗ್ತಿತ್ತ? ಅದು ಗೊತ್ತಾಗದ್ ನಂಗೆ ಅಂಗಡಿ ಹೊರಗೆ ಬಂದ್ಮೇಲೆ ಗೊತ್ತಾಗದ್ರಿ. ಯಾಕ್ರಿ ನನ್ನ ಕಂಡ್ರಿ ಯಾಕೆ ಹಂಗ್ ಮಾಡ್ತೀರಿ ನೀವು? ನಿನ್ನ ಕಂಡ್ರೆ ಅಲ್ಲ, ನಮ್ಮ ಪರಿಸ್ಥಿತಿ ಸರಿ ಇಲ್ಲದೆ ಇದ್ದಾಗ ನೀನು ಬಂದದ್ದು ನಿನ್ನ ತಪ್ಪು. ಅಂದ್ರೆ ಈಗ ನಿಮ್ಮನ್ನ ಯಾರು ಕಂಡ್ರು? ನಿಮಗೀಗ ಯಾರನ್ನ ಕಂಡ್ರು? ನನಗೀಗ ಯಾರನ್ನ ಕಂಡ್ರು ಕೌರವನಾಗೆ ಕಾಣ್ತಾರೆ. ಅಪ್ಪರ, ನಾವು ಕೌರವನ್ ಆಗದಿರ್ಲ್ರಿ. ಅಪ್ರೂಪಕ್ಕೆಲ್ಲಾರು ಕೌರವನ್ ವೇಷಾರು ನಮ್ಮ ಹತ್ರ ಮಾಡಕ್ ಆಕೈತೇನ್ರಿ? ನಿನಗೆ ಲಾಭ ಸಿಗ್ತದೆ ಅಂತ ಆದ್ರೆ ಯಾವ ವೇಷ ಎಷ್ಟೊತ್ತಿಗೆ ಬೇಕಾದ್ರೂ ಮಾಡ್ತೀಯ, ನಮ್ಗೊತ್ತುಂಟು. ಇನ್ನೊಂದ್ಸಲ ಈ ಕ್ಷೇತ್ರದಾಗ ಮಾತಾಡ್ರಿ ನೀವು. ಇದನ್ನ ನಾನು ಇದೇ ಕ್ಷೇತ್ರದಲ್ಲೇ ಮಾತಾಡುದು. ಈ ಲಾಭ ಸಿಗ್ತೈತೆ ಅಂತಾದ್ರೆ ಒಂದು ಬದಿಯಿಂದ ಬಿಟ್ಟು ಮತ್ತೊಂದು ಬದಿಗೂ ಹೊತ್ನಾಗ ಓಡೋಡ್ ಬರ್ತಾರಲ್ಲಂದ್ರಿ ಅವರೆಲ್ಲ. ಅಲ್ಲ, ಬಿಟ್ಟು ಮತ್ತು ಮೂಲ ಕ್ಷೇತ್ರಕ್ಕೆ ಹೋಗಿ ಸೇರ್ಕೊಂಡು ಮತ್ತು ಪುರುಷತ್ನಾಗ ಮತ್ತೆ ಡೇರಿ ಕ್ಷೇತ್ರದೊಳಗೆ ಆಗಾಗ ಬರ್ತಾರಲ್ಲೇಂದ್ರಿ ಅವ್ರ. ನಿನಗೆ ಪುರುಷತ್ ಇರ್ಬೋದು, ನೀರು ಬಂದದ್ದು ಯಾಕೆ ಅದನ್ನ ಹೇಳು. ನಾನ್ ಕಡೆಗೆ ಹೇಳ್ತೀನ್ರಿ, ಅವ್ರು ಯಾಕ್ರಿ ಹಂಗ ಪುರುಷತ್ನಾಗ ಬರ್ತಾರ್ರಿ ಅವರೆಲ್ಲ? ಲಾಭ ಇಲ್ದೆ ಯಾರು ಬರ್ತಾರ್ರಿ ಅವ್ರು? ನನಗ ವರ್ಷಿಡೀ ಲಾಭದಾಗ ಮಾತಾಡೋಣ ನಾನು. ನೀವ್ ಯಾಕೆ ನಷ್ಟ ಮಾಡ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರಿ ನೀವು? ಯಾರು ಸುದ್ದಿ ಮಾತಾಡುದು? ನಾನಲ್ರಿ, ನೀವ್ ಹೇಳಿರಲ್ರಿ ಯಾರು ಸುದ್ದಿನ ಅವ್ರಿಗೆ ಹೇಳಿದ್ರಿ. ನೀವ್ ಯಾಕೆ ನಿನಗೆ ಹೇಳಿದ್ದು? ನಂಗ ನಾ ಮತ್ ನಂಗ ಹೇಳ್ಕೊಂಡ್ ನಾವ್ ಮತ್ ಬ್ಯಾರ್ಯಾರಿಗೆ ಹೇಳ್ರಿ ಕೇಳ್ತಾರಲ್ರಿ. ಕಾಲ ಬದ್ಲಾಗೈತ್ರಿ. ಹುಡ್ರ ಮಕ್ಳು ಒಬ್ರು ನಮ್ ಮಾತ್ ಕೇಳಾಗಿಲ್ರಿ. ಹುಡ್ರ ಮಕ್ಳು ಕೇಳ್ರ ನಿನ್ಕಿಂತ ದೊಡ್ಡವನ ಅದೀನಿ, ನೀ ಯಾರು ನಂಗೆ ಹೇಳಾರಂತ. ಉಳಿಸ್ಕೊಳ್ಳುದ್ರ ಮೇಲೆ ಇರ್ತದೆ. ವಯಸ್ಸಾಯ್ತು ಎನ್ನುವುದ್ರ ಮೇಲೆ ವಯಸ್ಸಿನ ಹಿಡಿತನ ಬರುವುದಿಲ್ಲ. ತಿಳುವಳಿಕೆ ಹಂಗೂ ಆಕೈತ್ರಿ. ಇನ್ನೊಂದು ಹುಡ್ರ ಮಕ್ಳು ಬೆಳೆದದ್ದ ಹಂಗಾದ್ರೆ ಉಳಿಸ್ಕೊಳ್ಳೋದು ಯಾರ್ದು ಹಿರಿಯರು? ಹ್ಯಾಂಗ್ ಉಳಿಸ್ಕೊಂತಾರ್ರಿ ಆ ಹಿರಿಯರು ಪಾಪ. ನೀನೀಗ ಯಾವ ಜಾತಿ ಮಾತು? ಹಿರಿಯವನಾಗ ಮಾತಾಡುವುದ ಕಿರಿಯವನಾಗ? ಕಿರಿಯವನಾಗ ಒಂದು ಮಾತು ಹೇಳಕತ್ತೀನ್ರಿ ಅಪ್ಪರ. ನೀನ್ ನನಗ ಮತ್ ನಾ ದೊಡ್ಡವ್ ಹೆಂಗ್ ಹಾಕಿದ್ರಿ? ನೀನ್ ಯಾರ ಗೊತ್ತಾಗಿಲ್ಲ ಅಂದ್ರಿ ಅಪ್ಪರ. ನಿಮ್ಮ ಮಾವ ನಿನಗ ಯೋಗ್ಯತೆ ಉಂಟಾ? ನನ್ನ ಮಾವ ಆಗುವ ಯೋಗ್ಯತೆ ಉಂಟಾ? ಮತ್ತೆ ಮಾವ ಅಂದ್ರ ಏನ್ರಿ? ಎಷ್ಟ್ ಸಲ ನೀವು ನಾವು ಅದಾಗ್ಬೇಕ್ರಿ? ಯಾವ್ದಾಗ್ಬೇಕು? ಯಾವತ್ತು ನಿಮ್ಮ ಮಾವರಿ? ನಮ್ಮವ? ಅದೇ ನಿಮ್ಮ ಅವನ. ನಿಮ್ಮ ಅವನ ರೀ.
ನಮ್ಮವ ನಿಮ್ಮವ ಅನ್ನರಿ. ನೀ ಸೊತ್ತೋಗುದು ಯಾವಾಗ ಹೇಳು? ಯಾಕ್ರಿ? ಈ ಜಾತಿ ಉಪದ್ರ ಕೊಟ್ಟವ್ರು ನನಗೆ ಯಾರು ಸಿಗಲಿಲ್ಲ. ಯಾಕೆ ಸಿಗ್ಲಿಲ್ಲ? ಯಾಕೆ ಸಿಗ್ಲಿಲ್ಲ ಅವ್ರಿಗೆ? ಯಾಕೆ ಸಿಗ್ಲಿಲ್ಲ? ಯಾಕೆ? ಅವರೇ ಇದ್ದವ್ರಿಗೆ ಉಪದ್ರ ಕೊಟ್ರೆ ಮತ್ತೆ ಅವ್ರಿಗೆ ಯಾರು ಸಿಗ್ತಾರೆ ಅಂತ. ನೀನು ಉಪದ್ರ ಕೊಡುವುದ್ರ ಬಗ್ಗೆ ನನ್ನ ಆಕ್ಷೇಪ ಅಲ್ಲ. ಅಲ್ರಿ ಅದು ಇಷ್ಟೊತ್ತಿಗ ಮತ್ ನಮಗ್ ಪುರ್ಸೊತ್ತಾದ ಇಷ್ಟೊತ್ತಿಗೆ ಏನ್ ಮಾಡಿದ್ರಿ? ಅವ್ರು ಹಿಂಗ ಮಾಡ್ಬಿಟ್ಟಾರ ನಮ್ಗ. ಅವ್ರು ಮೊದ್ಲು ಯಾರ್ಯಾರನೋ ಕರ್ಕ ಬಂದ್ ಬಿಟ್ಟು ಈಗ ನಮ್ಮನ್ನ ಈಗ ಬಿಟ್ಟು ನಾವೇನ್ ಮಾಡದ್ರಿ ಅಪ್ಪರ? ಎಷ್ಟೊತ್ತಿಗೆ ಬಂದಿದ್ದೀ ಅನ್ನೋದು ಮುಖ್ಯ ಅಲ್ಲ. ನೀನು ಎಷ್ಟೊತ್ತಿಗೆ ಬಾ, ಮಾಡುವುದನ್ನು ಮಾಡಿಯೇ ಹೋಗಬೇಕು, ಹೇಳುವುದನ್ನು ಹೇಳಿಯೇ ಹೋಗಬೇಕು. ಈ ವಿಶ್ವಾಸ ಇಲ್ಲಿದ್ದವ್ರಿಗೆ ಎಲ್ಲದಕ್ಕೂ ಇರೋದಕ್ಕಾಗ ಇಷ್ಟೊತ್ತಿಗೆ ಬಂದ್ರು ನಾವು ಇಷ್ಟ ಮಾಡ್ತೀವ್ರಿ ಅಪ್ಪ. ಮಾಡ್ಬೇಕು. ಹೌದ್ರಿ ಅಪ್ಪ. ಬಂದದ್ದು ಎಷ್ಟೊತ್ತಿಗೆ ಎನ್ನುವುದು ಮುಖ್ಯ ಅಲ್ಲ, ಎಷ್ಟೊತ್ತಿಗೆ ಬಂದ್ರು ಮಾಡಿದ್ದೇನು ಎನ್ನುವುದು ಮುಖ್ಯವಾಗಿರ್ತದೆ. ಮತ್ತದ್ನೇ ಹೇಳ್ತೀರಲ್ರಿ ನೀವಪ್ಪರ? ಮತ್ತೆ ಯಾವ್ದು ಅದನ್ನೇ ಹೇಳ್ಬೇಕು. ಹೌದ್ರಿ ಅಪ್ಪರ. 100ಕ್ಕೆ 100 ಅದಲ್ರಿ ಅಪ್ಪರ. ಅದೇ ನಿಮ್ಮವನೇ ರೀ ನಾನು. ನಮ್ಮವನೇ? ಹೌದ್ರಿ. ನೀನ್ ಎಷ್ಟು ಸರಿ ಹೇಳ್ತೀಯ? ನಾನ್ ನಿಮ್ಗೆ ಗೊತ್ತಾಗೋಲ್ಲಿವರೆಗೂ ಹೇಳ್ತೀನಿ. ನನಗಾಗಲೇ ಗೊತ್ತಾಗಿದೆ. ಮತ್ತೆ ಯಾಕ್ರಿ? ನನಗ್ ಗೊತ್ತಾಗಿದೆ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ಲ. ನಂಗೆ ಗೊತ್ತಾಗ್ಲಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ಲಿಲ್ಲ ಅನ್ನೋದಕ್ಕಿಂತ ನಿಮ್ಗೆ ಗೊತ್ತಾಗ್ಲಿಲ್ಲ ನಂಗೆ ಗೊತ್ತಾಗಿದ್ದು ಗೊತ್ತಾಗದೆ ಇದ್ರೆ ಮಾತ್ರ ಗೊತ್ತಾಗ್ತದೆ ಅನ್ನೋದು ಈಗ ಮೊದ್ಲೇ ನಮ್ ಪಕ್ಕಂಡ ಇದನ್ನೆಲ್ಲ ಹೇಳ ಅನ್ನೋದು ಉಡಿ ಇವ್ರದವ್ರಿಗೆ ಗೊತ್ತೈತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುವಂತದ್ದು. ಅದು ಹಾಗಲ್ಲ. ಅದು ಮತ್ತೆ ಗೊತ್ತಾಯ್ತಾ ಕೇಳಿದ್ರೆ ಗೊತ್ತಾದ್ದು ಮಾತ್ರ ಗೊತ್ತಾಯ್ತು ಅಂತ ಹೇಳ್ಬೇಕು. ಗೊತ್ತಾಗ್ತದ್ದಲ್ಲ ಗೊತ್ತಾಯ್ತು ಅಂತ ಹೇಳಿದ್ರೆ ಗೊತ್ತಾದ್ದು ಗೊತ್ತಾಗುದಿಲ್ಲ. ಈಗ ಗೊತ್ತಾಯ್ತಾ? ಹೌದ್ರಿ 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 ಅಪ್ಪರ. ಯಾವ್ದು ಯಪ್ಪರ್ರಿ? ಹಂಗಲ್ರಿ ಅಪ್ಪರ. ಅದೇ ರೀ ಅಂದ್ರೆ ನೀವ ಹೇಳಿರಲ್ರಿ ನಿಮ್ಮ ರೀಪ್ ಎಲ್ಲ ಹುಡ್ಕೊಂಡ್ ಬಾ ಅಂತ ಹೇಳಿರಲ್ರಿ. ನೀನ್ ಯಾವ್ದು ಮಾಡ್ಲಿಕ್ಕೆ ಕೊಟ್ಟಿದ್ದೀಯ? ನಿಮ್ಮ ರೀಪ್ ಹುಡ್ಕೊಂಡು ಅದನ್ನ ಹುಡ್ಕೋಕ್ ಹೋದವ್ರಿ ಅಪ್ಪರ. ನೀವ ಹಂಗ ಹೇಳಿದ ಮೇಲ ಹಿಂಗ ಹೋದ್ರ ಆಕೈತೆ ಅಂದ್ರಿ. ಅದಕ್ಕಾಗ ಒಂದ್ ವೇಷ ಬೇಡ ಅಂದ್ರಿ ಅಪ್ಪರ. ಹಂಗಾಗಿ ವೇಷ ಮಾಡಿವ್ರಿ ಅಪ್ಪರ. ಯಾವ ವೇಷ ಮಾಡ್ದ? ಅದೇ ಕಿರಾತ್ರಿ. ಸರಿ ಸರಿ, ಕಿರಾತ್ರಿ ವೇಷ ಮಾಡ್ರೆ ಸಾಕೈತೆ ಅಂದ್ರಿ. ವೇಷಕ್ಕೆ ಸರಿಯಾಗಿ ಭಾಷೆ ಬೇಡ ಅಂದ್ರಿ. ಬೇಕು. ಎಲ್ಲಿ ಭಾಷೆ ಇಲ್ದದ ಮಾವ ಅಂತ ಉಳ್ದವ್ರು ಹೇಳಂಗಿಲ್ಲ ಅಂದ್ರಿ ಕಡೆ ನಮ್ಗ. ನಿನಗೆ ಹೇಳ್ತಾರೆ, ವೇಷಕ್ಕೆ ಹೇಳ್ತಾರ್ರಿ, ನಮ್ಗಲ್ಲರಿ. ನಾ ಭಾಷೆ ಬರ್ತೈತ್ರಿ, ವೇಷಕ್ಕೆ ಭಾಷೆ ಇಲ್ಲ ಅನ್ಬಿಡ್ತಾರ್ರಿ. ನಿನಗೀಗ ಮಾಡಿದ ವೇಷಕ್ಕೆ ಭಾಷೆ ಸರಿ ಕಲ್ತಿಯಾ? ಅದ ಬೇಕಾಕೈತಿ. ಅದನ್ನೇ ಹೇಳು. ಅದ್ನು ಕಲ್ತೇವ್ರಿ. ಅದ್ ಸಾಕಾಕೈತಿ ಅಂದ್ರಿ ಅಪ್ಪರ. ವೇಷ ಭಾಷೆ ಆದ್ಮೇಲ ಅದಕ್ಕೊಂದು ಉದ್ಯೋಗ ಬೇಕಾ ಬೇಡ್ರಿ ಅಪ್ಪರ? ಉದ್ಯೋಗನು ಹುಡ್ಕೊಂಡಿವ್ರಿ. ಯಾವ್ಯಾವ್ದು ಉದ್ಯೋಗ ಅಲ್ರಿ? ಯಾವ್ದು? ಬೇಂಟಿ ಆಡೋದ್ರಿ. ಕಿರಾತರದ್ದು ಬೇಟೆ ಆಡುವುದೇ ಉದ್ಯೋಗ. ನೋಡ್ರಿ ನಿಮ್ಗ್ ಗೊತ್ತೈತ್ರಿ. ನಿನಗ್ ಗೊತ್ತಿಲ್ವಾ? ನಂಗೂ ಗೊತ್ತೈತ್ರಿ. ಮತ್ತೆ ಯಾರು ಅದನ್ನ ಹೇಳ್ಬಾರ್ದ್ರಿ ಅಪ್ಪ. ಹಂಗಾಗದ್ನು ಮಾಡ್ದೇವ್ರಿ. ವೇಷ ಭಾಷೆ ಉದ್ಯೋಗ ಸಾಕಾಕೈತಿ ಅಂದ್ರಿ. ಮತ್ತೆ ಬೇಂಟಿ ಆಡೋದೊಂದು ಒಬ್ಬರ ಹೋದ್ರಾಕೈತಿ ಅಂದ್ರಿ. ಅದಕ್ಕಾಗಿ ಅಪರ ಒಬ್ಬಿಬ್ರಲ್ರಿ ಅಪ್ಪರ. ಈಗ ಬೆಂಕಿ ಆಡ್ಬೇಕು ಅಂದ್ರೆ ಒಬ್ರು ಹೋದ್ರಾಕೈತೆ ಅಂದ್ರಿ. ಅದಕ್ಕಾಗಿ ವೋಟ್ ಮಾಡ್ದೇವ್ರಿ. ಏನು ವೋಟ್? ಯಾರಿಗೆ? ಎಲ್ಲರಿಗೂ. ಎಲ್ಲರನ್ನು ಒಬ್ಬೊಬ್ರಿಗ ಮಾಡ್ರಿ ಬೇಜಾರಾಕೈತ್ರಿ. ಎಲ್ಲರಿಗೂ ಮಾಡ್ಬಿಡ್ಬೇಕ್ರಿ. ರಗಳಿಲ್ರಿ ಅದು. ಯಾವುದು? ವೋಟ್ ಒಟ್ಟುಗೂಡಿಸುವುದು. ಹೌದ್ರಿ ಅಪ್ಪರ. ಹಂಗಾಗಿ ಎಲ್ಲರನ್ನು ವೋಟ್ ಮಾಡ್ದೇವ್ರಿ. ಒಬ್ಬಿಬ್ರಲ್ರಿ ಅಪ್ಪರ. ಅದಕ್ಕ ನಮ್ಮ ಚಂದ್ರಕಾಂತ್ ಅಣ್ಣ, ನಾನು ಬಾವ, ಹೊಟ್ಟೆ ಅಲ್ರಿ ಗುಂಡಣ್ಣ ಬಂದ್ರ ಸಾಕಾಕೈತಂದ್ರಿ. ಪಕ್ಕಣ್ಣನ ಕರ್ದೇವ್ರಿ. ಆತು ಇವತ್ತಾದ್ರೂ ಬರ್ತೀನಿ ಅಂದ್ರಿ. ಎಲ್ಲ ಬಂದ್ರ ಮೇಲೆ ಮಾಬಲಣ್ಣನೊಂದು ಯಾಕೆ ಮಾಬಲಣ್ಣ ಕಡಿ ಕರಿಯದ್ರಿ. ಎಲ್ಲರನ್ನು ಕರ್ದದ್ದ ಅವನ್ರಿ. ಎಲ್ಲರನ್ನು ಕರ್ದದ ಅವನಲ್ರಿ. ಅಲ್ಲಿಗ ಮುಗಿದ್ರಿ. ಮಾಬಲಣ್ಣನೊಂದು ನಿಮ್ ಮೊದ್ಲು ಕರಿಬೇಕ್ರಿ. ಅವ ಅಲ್ಲೇ ಇರ್ತಾನ್ರಿ. ಅವ ಹೌದಾ? ಬೆಂಟಿ ಆಡೋದಂದ್ರ ಅವ್ ಇರ್ತಾನ್ರಿ. ಪಕ್ಕಣ್ಣ ಬಂದ ಮ್ಯಾಕ ಪಕ್ಕಣ್ಣ ಜೊತೆಗೆ ಯಾರು ಅಂತ ವಿಚಾರ ಮಾಡ್ದಾರಿ. ಅದಕ್ಕೆ ವಿಶ್ವಣ್ಣ ಅದಿಲ್ಲ ಅಂದ್ರಿ ಅವ್ರು.
ಹಂಗ ವಿಶ್ವಣ್ಣ ಕರ್ದ್ರಿ. ವಿಶ್ವಣ್ಣ ಇಷ್ಟೆಲ್ಲ ಜನ ಒಟ್ಟು ಮಾಡೋದು ಯಾರ್ರಿ? ಈಟ್ ಜನ ಒಟ್ಟಾಕಾರ್ರಿ. ಇವ್ರನ್ನೆಲ್ಲ ಒಟ್ಟು ಮಾಡೋದ ಪ್ರದೀಪ್ ಅಣ್ಣ ಅಂತ ಗೊತ್ತಾದ್ರಿ. ಹಂಗ ಅವ್ರಿಗೆಲ್ಲ ಹೇಳ್ದೇವ್ರಿ. ಅವ್ರೆಲ್ಲ ಸೇರಿ ಈಟ್ ಜನರು ಓಟ್ ಮಾಡಿ ಬೇಂಟಿಗೆ ಹೊಂಟೇವ್ರಿ. ಹೊಂಟಿದ ಮೇಲೆ ಹಂಗೆ ಸಾಕಾಕೈತೆ ಅಂದ್ರಿ. ಮನಸ್ಸು ಹೋದ್ರೆ ಬೇಂಟಿ ಆಕೈತೆ ಅಂದ್ರಿ. ಅದಕ್ಕೆ ಹತಾರ ಪತಾರ ಬೇಡ ಅಂದ್ರಿ. ಹತಾರ ಬೇಕು, ಪತಾರನು ಬೇಕ್ರಿ. ಪತಾರ ಯಾವ್ದು ಗೊತ್ತಿಲ್ಲ ನನಗೆ, ಹತಾರ ಬೇಕು ನೋಡಿ, ಅದೇ ಬೇಕ್ರಿ. ಬೇಕಾಗದೆ ಅದೇ ರೀ. ಹಂಗಾಗಿ ಈಟಿ, ಕೊಠಾರಿ, ಕೊಡಗೋಲು, ಅದು ಬಿಲ್ಲು, ಬಾಣ, ಬರ್ಚಿ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಬುಧವಾರ, ಗುರುವಾರ, ಶನಿವಾರ, ಸೋಮವಾರ ಎಲ್ಲ ತಗೊಂಡಿವ್ರಿ. ಈಟೆಲ್ಲ ತಗೊಂಡು ಕಾಡ್ತಾವ ನಾವು. ಏನಾದ್ರು ಸಮಯ ಉಂಟಾ ನಿನಗೆ? ಯಾಕ್ರಿ? ಅಲ್ಲ ಕೇಳ್ದೆ ನಾನು. ನಂಗೈತ್ರಿ, ನಂಗೈತ್ರಿ. ಉಳ್ದವ್ರಿ ನಂಗೆ ಗೊತ್ತಿಲ್ಲ. ನನಗೆ ಸಮಯ ಉಂಟು ಅಂತ ಹೇಳಿದ್ದ. ಎಂತ ಮಾಡ್ರಿ ಮತ್ತೆ ಹೇಳಿರೋದು? ಎಂತ ಗದಿ ಅಂದ್ರಿ ಅದು? ಮತ್ತೆ ಎಂತ ಗದಿ? ಯಾವ ಗದಿ ಆದ್ರೂ ನಿನ್ನ ತಲೆ ಮೇಲೆ ಬಿದ್ರೆ ಒಳಗೆ ಹೋಗುದೆ. ಹೌದ್ರಿ ಅಪ್ಪಾರ, ಹಂಗ್ ಮಾಡ್ಬಾಡ್ರಿ ನೀವು. ಹೌದ್ರಿ, ಅದೇ ಅದ್ನೆಲ್ಲ ದುಡ್ಲಿಕ್ಕೆ ಬಂದತ್ತ ಯಾರ್ರಿ ನೀನು? ಒಂದ್ ದಿವ್ಸ ಎಂತದ್ರಿ? ಹಂಗ ಎಂತದ್ದ ಹೇಳುದಂತದ್ದ? ಅದೇ ಹತ್ತಾರ ಪತ್ತಾರ ಇತ್ತದ್ರಿ ಆಯುಧಗಳು. ಹೌದ್ರಿ ಅಪ್ಪಾರ, ಅದ್ನೇ ತಗೊಂಡಿವ್ರಿ. ಅದ್ ತಗೊಂಡ್ರೆ ಸಾಕಾಗೈತೆ ಅಂದ್ರಿ. ಆಮ್ಯಾಕ ಅದ್ರ ಜೊತೆಗ ನಾಯಿ ಕುನ್ನಿ ತಗೊಂಡಿವ್ರಿ. ನಾಯಿ ಬೇರೆ ಕುನ್ನಿ ಬೇರೆಯಾ? ಹೌದ್ರಿ, ಅದೇ ಹಾಗೆ ಅದು. ನಾಯಿ ಬೇರೆ ಕುನ್ನಿ ಬೇರೆ ರೀ. ಈಗ ಸರಿ ಆಯ್ತು. ನಾಯಿ ಬೇರೆ ಕುನ್ನಿ ಬೇರೆ. ಅಲ್ಲ, ಇದಕ್ಕಿಂತ ಮೊದ್ಲು ಹೇಳಿ ಸರಿ ಉಂಟು. ಕುನ್ನಿ ಬೇರೆ ನಾಯಿ ಬೇರೆ. ಈಗ ಸರಿ ಆಯ್ತು. ಹೌದ್ರಿ ಅಪ್ಪರ. ಈ ನಾಯಿ ಅಂದ್ರ ಹಿಂಗ ನಾವು ಬೂ ಅಂತ ಕರ್ದ ಕ್ಯೂ ಅಂತ ಬಿಡೋದ್ ನಾಯಿ ರೀ. ಕುನ್ನಿ ಹಂಗಲ್ರಿ, ಮಟ್ಟಿ ಸಂದಿ ತಾವ ಆಡ್ಕಂಡ ಹಂಗ ಎಟ್ಟೋತಿ ಪಿರಾಣೆ ಬತ್ತೈತಿ ಅಂತ ಮುಂಗಾಳಿ ತಗಂತಾವ್ರಿ. ತಗೊಂಡ ಆಮೇಲೆ ಪಿರಾಣಿ ಮೇಲೆ ಹೋಗ್ತಾವ್ರಿ. ಅದು ಕುನ್ನಿರಿ ಅಪ್ಪರ. ಅದನ್ನ ತಗೊಂಡ್ ಹೋದಿವ್ರಿ. ಇಟ್ಟೆ ಸಾಕಾಕೈತಿ ಅಂದ್ರಿ. ಬಲಿ ಪಲಿ ತಗೊಂಡಿವ್ರಿ. ಒಂದೆರಡು ಬಲಿ ಅಲ್ರಿ ಅಪ್ಪರ. ಇದು ದೊಡ್ಡ ಕಣ್ಣಿನ ಬಲಿ, ಸಣ್ಣ ಕಣ್ಣಿನ ಬಲಿ, ಮೇಲಕ್ಕೆ ಹಾರಿಸ್ ಬಲಿ, ಕೆಳಕ್ ಕಿಲಿಸ್ ಬಲಿ, ಹರ್ಕ್ ಬಲಿ, ಮುರ್ಕ್ ಬಲಿ. ಹರ್ಕ್ ಮುರ್ಕ್ ಮೇಲೆ ಯಾಕೆ? ಸತ್ ಪಿರಾಣಿ ಕಟ್ಗಳಕ ಹಾಗಾದ್ರೆ ಬುದ್ಧಿವಂತನಿದ್ದೀಯ ಅಂತ ಆಯ್ತು. ವೈನ್ ಹಾಕೈತ್ರಿ, ವೈನ್ ಹಾಕೈತ್ರಿ, ಒಳ್ಳೇದಾಗ್ತದೆ. ಹೌದೇ ಅಪ್ಪರ. ಹೊಟ್ಟೆಲ್ಲ ತಗೊಂಡಿವ್ರಿ. ಹೊಟ್ಟೆಲ್ಲ ತಗೊಂಡು ಕಾಡ್ತಾವು ಹೋದೇವ್ರಿ. ಪಿರಾಣಿ ಓಡ್ಸದ್ರಿ ಅಪ್ಪರ. ಪಿರಾಣಿ ಓಡಿಸ್ಬೇಕು ಅಂತಾದ್ರೆ, ಪಿರಾಣಿ ಬಂದು ಬೀಳ್ಬೇಕು ಅಂತಾದ್ರ ಬಲಿ ಕಟ್ಬೇಕಲ್ಲನ್ರಿ. ಬಲಿ ಕಟ್ಬೇಕು ಅಂತಾದ್ರೆ ಗುಂಟ ಹುಗಿಯರ್ ಹುಗದ್ರಿ ಅಪ್ಪರ. ಗುಂಟ ಹುಗಿದ್ಮೇಲೆ ಬಲಿ ಕಟ್ಟಿದ್ರಿ ಅಪ್ಪರ. ಬಲಿ ಕಟ್ಟದ ಮ್ಯಾಕ ಹಂಗ ಪಿರಾಣಿ ಎಲ್ಲ ಓಡ್ಸ್ಕೊಂಡ್ ಬಂದ್ರಿ ಅಪ್ಪರ. ಪಿರಾಣಿ ಓಡ್ಸ್ಕೊಂಡ್ ಬಂದ ಮ್ಯಾಕ ಪಿರಾಣಿ ಎಲ್ಲ ಬಿದ್ದುರಿ ಅಪ್ಪರ. ಪಿರಾಣಿ ಬಿದ್ದ ಮ್ಯಾಕ ನಮ್ಮ ಹಾಡ್ತಾ ನೋಡ್ಬೇಕ್ರಿ ಅಪ್ಪರ. ಬರ್ಚಿಂದ ಕಡಿಯರ್ ಕಡದ್ರಿ, ಕೊಟ್ಲಿಂದ ತುಯ್ಯರ್ ತಿವದ್ರಿ, ಕತ್ತಿಂದ ಕತ್ತರ್ಸಿದ್ರಿ. ಒಂದೆರಡು ಮಂಡಿ ಬಿದ್ದದಲ್ರಿ ಅಪ್ಪರ. ಕಾಡು ಕೋಣು ಮಂಡಿ ಐತ್ರಿ, ಜಿಂಕಿ ಮಂಡಿ ಐತ್ರಿ, ಹೊಲ್ದು ಮಂಡಿ ಐತ್ರಿ, ಕಾಡು ಕೋಳಿ ಮಂಡಿ ಐತ್ರಿ. ನಿಮ್ಗೆ ಯಾವ ಮ್ಯಾಳಿ ತಿಪ್ಪಲ್ರಿ? ಯಾವ ಮ್ಯಾಳಿ ತಿಪ್ಪಲ್ರಿ? ಯಾಕೆ? ನಿಮ್ಗೆ ಯಾವ ಮಂಡಿ ಹಾಕೈತ್ರಿ? ಯಾಕೆ ಕೇಳಿದ್ದು?
ನಿಮ್ಮ ನನಗೆ ಬೇಕಾದ ತಲೆಯೇ ಬೇರೆ, ಪ್ರಾಣಿಗಳ ತಲೆ ನನಗೆ ಬೇಡ. ಸರಿಯಪ್ಪರ ಹಂಗೆಲ್ಲ ಬೇಂಟಿ ಆಡಿದ್ಮ್ಯಾಕ ಆಯಾ ಸಾಧಕಾಗಿ ಒಂದ್ ಕಡೆ ಕುತ್ಕೊಂಡವ್ರಿ. ಕುತ್ಕೊಂಡ್ ನಮಗೆಲ್ಲ ಬಾಯಾರಿಕೆ ಆತ್ರಿ. ಬಾಯಾರಿಕೆ ಆದಾಗ ನೀರ್ ಬೇಕು ಅಂತೇಳಿ ನೀರೆಲ್ಲ ಐತಿ ಅಂತೇಳಿ ನೀರನ್ನರ್ಸಿ 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 ನೀರ್ನರ್ಸಿ ನೀರ್ನರ್ಸಿ. ನೀ ಯಾರನ್ನರಸಿ? ನೀರನ್ನರ್ಸಿ ನೀರನ್ನ ಅರಸಿ ಅರಸಿ ಎಲ್ಲೂ ಕಾಣದೇ ಇದ್ದಾಗ ಒಂದು ಮ್ಯಾಲ ಮರ ಇತ್ರಿ. ಆ ಮರ ಏರ್ ಕೂತೇವ್ರಿ. ಮರದ ಮೇಲೆ ನೀರಿರ್ತದ? ನೀವೇ ಹೇಳಿಲ್ಲನ್ರಿ ಏನಂತ? ತಗ್ಗದ ಪ್ರದೇಶದಾಗ ಏನೈತಿ ನೋಡ್ಬೇಕು ಅಂತಾದ್ರ ಎತ್ತರದ ಪ್ರದೇಶ ಏರ್ಬೇಕು ಮಕ್ಕಳ ಅಂತೇಳಿ. ಹಂಗಾಗಿ ಅದ್ ನೇರ್ದೇವ್ರಿ. ದೂರದಲ್ಲೆಲ್ಲೋ ಈ ಪಕ್ಷಿ ಎಲ್ಲ ಹಾರೋದ್ ಕಂಡತ್ರಿ. ಅಲ್ಲೆಲ್ಲೋ ನೀರು ಇರ್ಬೇಕು ಅಂತೇಳಿ ನೇರವಾಗಿ ಅಲ್ಲೋಗಿ ನೋಡ್ತೀವ್ರಿ ಅಪ್ಪರ. ಅಲ್ಲೋಗಿ ನೋಡ್ತೀವ್ರಿ. ಅಲ್ಲಿ ಬ್ಯಾರೆ ಯಾವ್ಯಾವ್ದು ಅಲ್ರಿ, ಅಲ್ಲಿ ನೀರ್ ಇತ್ತಿದ್ದು ಹೋದ್ರಿ. ಅದ್ ನಿಮ್ಗೆ ಗೊತ್ತೇ ಐತ್ರಿ. ಅದು ಇದೈತ್ರಿ ಅದ್ರಿ ಅಪ್ಪರ. ಯಾವ್ದು? ಅದು ನಿಮ್ಮ ವೈನ್ ಚಾಂಪಾ ವೈನ್ ಚಾಂಪಾ ದ್ವೈಪಾಯನ ದ್ವಯ್ಯಪ್ಪಯ್ಯ ನಾನು ಹೇಳಿದ್ದೆ ಸಾಕು. ಅದೇ ಸರೋವರ. ಅದೇ ಸರೋವರ ಅದೇ ಇತ್ರಿ ಅಪ್ಪರ. ಅಲ್ಲಿ ಹೋದವ್ರು ಹಂಗ ಮೈ ತೊಕ್ಕಣದ್ರಿ, ಮುಖ ತೊಕ್ಕೊಂಡ್ರಿ, ಕೈ ಕಾಲು ತೊಕ್ಕೊಂಡ್ರಿ. ಆಮೇಲೆ ನೀರ್ ಕುಡಿಯೋರ್ ನೀರ್ ಕುಡದ್ರಿ. ನೀರ್ ಕುಡ್ದು ಎಲ್ಲ ಉದ್ದಕ್ಕ ಅಡ್ಡಿ ಬಿದ್ದರ್ರಿ. ಉದ್ದಕ್ಕ ಅಡ್ಡಿ ಬಿದ್ದ ಆಯಾಸದ ಪರಿಹಾರಕ್ಕೆ. ಹೌದ್ರಿ ಅಪ್ಪರ. ಆಮ್ಯಾಕ ಹಿಂಗ್ ನೋಡ್ತೀವ್ರಿ ಅಪ್ಪರ. ಏನೋ ಶಬ್ದ ಕೇಳ್ದಂಗಾತ್ರಿ. ಕೆಲವೊಮ್ಮೆ ಹಂಗೆ ಐತ್ರಿ. ಎಲ್ಲೋ ನಮ್ಮವ್ರು ನಿಂತ್ಕೊಂಡಾಗ ಮಾತಾಡ್ತಾ ಇದಾರ ಅಂತ ನಾ ತಿಳ್ಕೊಂಡಿನ್ರಿ. ನಮ್ಮವ್ರು ಹಂಗೆ ಅದಾರ್ರಿ. ನಿದ್ರೆ ಗಂಡಲ್ಲಿ ಮಾತಾಡುವ ಅಭ್ಯಾಸ ಇರ್ತದ. ಕೆಲವು ಮಂದಿ ನೋಡ್ಬೇಕ್ರಿ. ಕೆಲವು ಮಂದಿ ನಿದ್ದೆ ಗಂಡಂಗ್ ಮಾತಾಡ್ತಾರ್ರಿ. ಇನ್ನು ಕೆಲವು ಮಂದಿ ನಿದ್ದೆ ಗಣ್ಣಾಗಿ ಎದ್ದು ಓಡಾಡ್ತಾರ್ರಿ. ನಡೆದಾಡುವ ಅಭ್ಯಾಸ ಇದ್ದವ್ರು ಇರ್ತಾರೆ. ಇನ್ನು ಕೆಲವು ಮಂದಿ ನೋಡ್ಬೇಕ್ರಿ ಮಲಗ್ಬೇಕಾರ ಅವ್ರ ಮನೆಯಾಗ ಮಲಗಿದ್ರು ಹೇಳ್ಬೇಕಾರ ಪಕ್ಕದ ಮನೆಯಾಗಲ್ಲ ಎದ್ದು ಬಿಡ್ತಾರೆ. ಬಹುಶಃ ಅದು ನಿನ್ನಂತ ಮಹಾಬುದ್ಧಿವಂತರು ಇಲ್ರಿ ಅಪ್ಪಾರ. ನಮ್ಮಂತರ ಹಂಗಲ್ರಿ. ನಾವ್ ಬಾಳ ಸಾಣಿ ಅದೇನ್ರಿ. ನಾ ಮಲಗ್ಬೇಕಾರ ಪಕ್ಕದ ಮನೆಯಾಗ ಮಲಗಿದ್ರು ಹೇಳ್ಬೇಕಾರ ನಮ್ಮ ಮನೆಯಾಗ ಎದ್ದು ಬಿಡ್ತೀನಿ. ಒಂದು ಮಲಗುವಾಗ ಒಂದು ಎದ್ದೇಳುವಾಗ ನಿಮ್ಮನಲ್ಲಿ ಇರ್ತೀಯಲ್ಲ, ಯಾವ್ದಾರ ಒಂದ ಅದೇ ಹೇಳಿದ್ ನಾನು ಹೇಳಿದ್ದು ಒಂದೇ. ಈ ಬುದ್ಧಿವಂತಿಗೆ ಅದೇ ರೀ. ಮಲಗ್ಬೇಕಾರ ಪಕ್ಕದ ಮನಿ ಮತ್ತದ್ ಬಿಡಿಸಿ ಹೇಳ್ಬಾರ್ದ್ರಿ. ನಾನು ಹೇಳಿದ್ದು ಅದೇ. ಅಟ್ಟೆ ರೀ ಅಪ್ಪರ. ಅಟ್ಟೆ ಅಲ್ರಿ. ಇದು ಯಾವ್ದು ಅಲ್ರಿ. ಆಮ್ಯಾಕ ಏನು ಅಂತ ನೋಡ್ತೀನಿ, ನೀರಿನ ಶಬ್ದ ಬರಕತ್ತೈತ್ರಿ. ನೀರಿನ ಶಬ್ದ ಅಂತ ಏನು ಅಂತ ನೋಡ್ತೀನಿ. ಆ ಕಡೆ ದಡ್ದಾಗ 3 ಮಂದಿ ಅದಾರಿ. 3 ಮಂದಿ ಅಂದ್ರ ಒಬ್ಬ ಇವ್ರಿ ದೋಣಿ ಆಚಾರ ಮಗ ಹಸುವಾತ್ತಮಾಣಿ ಅಶ್ವತ್ಥಾಮ. ಹೌದ್ರಿ. ಆಮ್ಯಾಕ ಇನ್ನೊಬ್ರು ಕುಪ್ಪಯ್ಯಾಚಾರ್ರಿ, ಕೃಪಾಚಾರ್ಯರು. ಹೌದ್ರಿ ಅಪ್ಪರ. ಆಮ್ಯಾಕ ಮತ್ತೊಬ್ರು ಇದು ಕುತು ಕೃತವರ್ಮ. ಹೌದ್ರಿ ಅಪ್ಪರ. ಈ 3 ಮಂದಿ ಅಲ್ಲಿ ಮಾತಾಡ್ತಾ ಇದಾರಿ. ನೀರ ನೋಡ್ಕೊಂಡು ಹೇಳ್ತಾ ಇದಾರಿ, ನೀ ಹೆದರ್ಬೇಡ ನಾನು ಇದ್ದೇನೆ ಮೇಲ್ಬಾ ಅಂತೇಳಿ. ಆಗ ನೀರಲ್ಲಿ ಇದ್ದವ್ ಹೇಳ್ತಾ ಇದ್ದಾನ್ರಿ, ಇಲ್ಲ ನೀ ನಂತವ್ರು ನಂಬ್ಕೊಂಡು ಹೀಗಾಯ್ತು ಹಾಗಾಯ್ತು ನಾ ಬಂದ್ ಏನ್ ಮಾಡ್ಲಿ ಅಂತೇಳಿ ಹೇಳ್ತಾ ಇದ್ದಾನ್ರಿ. ಆಮೇಲೆ ಗೊತ್ತಾಯ್ತ್ರಿ ನೀರೊಳಗಿದ್ದೋ ಬೇರೆ ಯಾರು ಅಲ್ರಿ, ಆ ಕೌರವೇಶ್ವರ ನೀರೊಳಗದಾನ್ರಿ. ನಿಮಗೇನಾತ್ರಿ? ಸಂತೋಷದ ಲಹರಿ. ಹೌದೇನ್ರಿ ಅಪ್ಪರ? ಆಗಲ್ರಿ ಅಪ್ಪರ. ಅದಲ್ಲ, ಬಳಿರೆ ಶಹಬಾಸ್ ಅಂತ ಹೇಳ್ತೀಯಾಕೆ? ಯಾಕ್ರಿ? ನನ್ನಳ್ಳೆಯ ಮುಳ್ಳು ಯಾರನ್ನ ಅರಸುತ್ತಿದ್ದೆನೋ ಅವರನ್ನ ಅರಸಿ ಬಂದು ಹೇಳಿದವನಿದ್ಯ. ನಿನಗೆ ಅದಕ್ಕೆ ಬೇಕಾಗಿ ಮುತ್ತಿನೇಕಾವಳಿಯ ಹಾರದ ಕೊಡುಗೆ ಆ ಕಡೆ ಕೊಡ್ತೇವೆ. ಏಕಾವಳಿ ಆವಳಿ ನಿನ್ನದ್ದು, ನನ್ನ ಧಾವಳಿಯ ಜೊತೆಗೆ ಇದು ನನ್ನ ಮುದ್ರೆಯುಂಗುರ. ಕೊಡ್ರಿ ಕೊಡ್ರಿ ಕಾಣ್ಬೇಕ್ರಿ. ಕೊಟ್ಟಿದ್ದು ಕೊಡ್ರಿ, ಕೊಡ್ರಿ ಅಂತ ಬೆರಳಾಗ ಆಣಮನಿ ಐತ್ರಿ. ಒಂದು ಕೊಡ್ರಿ. ಹುಟ್ಟಲ್ಲಲ್ರಿ, ಕೊಡ್ರಿ. ನೋಡ್ರಿ ನಾನು ಒಬ್ಬನೇ ಅಲ್ರಿ, ನಮ್ಮವ್ರು ಬಾಳ ಜನ ಬಂದಾರ ನನ್ ಜೊತೆಗ. ಎಲ್ಲಲ್ರಿ ಪ್ರದೀಪಣ್ಣ ಎಲ್ಲರ ಹೆಸರು ಹೇಳಿದ್ರಿ, ನಾನು ಎಲ್ಲ ಬಂದಾರಿ. ಕೊಡ್ರಿ ಕೊಡ್ರಿ. ಅದಲ್ರಿ ಬೇಕ್ರಿ. ಕೊಡ್ರಿ. 3 3 2 5 ಐತ್ರಿ. ಈ ವರ್ಷ ಈಗ ಮೊನ್ನೆ ಮತ್ತೊಂದು ಉದ್ಘಾಟನೆ ಆಗೈತಿ ಅಂತ ಗೊತ್ತಾಗೈತ್ರಿ. ಆ ಲೆಕ್ಕದ ಮತ್ತೊಂದು ಕೊಡ್ರಿ. ಆಯ್ತು ತಗೊಳ್ಳಿ ಸಾಯಿ. ಅದಲ್ರಿ ಅದೆಲ್ಲ ಕೊಡ್ರಿ. ಆಯ್ತು ಮಾಡ್ಬೇಕ್ರಿ. ಕೊಡ್ರಿ. ಆಯ್ತು ಬೇಡ ಬೇಡ ಯಾಕ್ರಿ? ತಗೊಳ್ಳೋದಿಲ್ಲ ನೀವು ನೋಡಿ, ಇವತ್ತಿನವರಿಗೂ ನೀವು ಹಂಗಲ್ಲನ್ರಿ. ಪಾಂಡವರು ಅಂದ್ರೆ ಹಂಗಲ್ರಿ. ಮಾತಿಗೆಲ್ಲಾರು ತಪ್ಪ್ಯಾರನ್ರಿ. ಧರ್ಮಾತ್ಮರು ನೀವು. ಆಯ್ತು ತಗೋ. ಎಂತರಿಗೆ ಏನೇನೋ ಕೊಟ್ಟವ್ರು ಇದೊಂದು ದೊಡ್ಡದಂದ್ರಿ ನಿಮ್ಗ. ಕೊಡ್ರಿ. ಇದು ಬರೀ ನುಗ್ಳು
ನುಗ್ಗಲು ಸುತ್ತಿದ್ದೆ ಹಚ್ಚಿಗೆ ತೆಗಿತಾ ಇದ್ದೀರಿ ನೀವು. ಅದ್ರೊಳಗೆ ಬಂಗಾರ ಕಡಿಮೆ ಐತಿ, ನುಗ್ಗಲು ಸುತ್ತಿದ್ದೆ ಹಚ್ಚಿಗೆ ಕೊಡಕತ್ತೀರಿ. ಯಾಕ ನಿಮ್ಗೂ ಅನುಮಾನ ಐತ್ರಿ ಅದು ಹಿಂಗ್ ಕೊಡಗ್ರ ಬಿದ್ದೋಕೈತಿ ಅಂತೇಳಿ. ಭೂಮಿ ತೂಕದ ಗದಿ ಅಂತೀರಿ, ಅದನ್ನು ಕೊಡಕ್ಕೆ ಯಾಕೆ ಅನುಮಾನ ಮಾಡ್ತೀರಿ ನೀವು? ಏನ್ ನಿಮ್ಮ ಹತ್ರ ಗದಿ ಕೇಳಿಯೋ ಏನ್ ಕೇಳಿಯೋ? ಬೆರಳೊಳಗೊಂದಿದ್ದು ಉಂಗ್ರ ನೀವು ಕೊಡಕ್ ಹೊಂಟಿರಿ. ಕೊಡ್ರಿ ಅಪ್ಪಾರ ಕೊಡ್ರಿ. ಅದನ್ನ ಕೊಟ್ಟು ತಗೊಂಡು ಸಾಯಿ ಸಮಯ ಹಾಳು ಮಾಡಿ. ಎಷ್ಟೋ ಜನ ನಿಮಗ್ ಕೊಟ್ಟ ಆತ್ರಿ ಹಿಂಗ ಹೋಗ್ಬಿಟ್ಟಿದ್ರಿ. ಮತ್ತಿನ ಅವರಿ ಹೋಗಾಗಿದ್ ಅಪ್ಪರ ಇದು ಎಂತದೊಳಗೆ ಕಡಿ ನೋಡ್ತೀನ್ರಿ ಹಂಗಂದ್ರಿ ಅಪ್ಪರ. ಇದನ್ನ ತೋರ್ಸ್ರೆ ಎಲ್ ಬೇಕಾದ್ರು ಮುಕ್ತ ಅವಕಾಶ ನಿಮ್ಮ ನೋಡ್ಬೇಕು ಅಂತ. ನನ್ನ ನೋಡುವುದಕ್ಕೆ ನೀವ್ ಎಲ್ಲೆಲ್ಲ ಹೋಗಿ ಬರ್ತೀರೋ ಅಲ್ಲೆಲ್ಲ ಹೋಗಿ ಬರ್ಬೋದಲ್ಲ. ನಾನು ಹೋದಲ್ಲಿಗೆಲ್ಲ ನಿನ್ನ ಇದನ್ನ ಹಿಡ್ಕೊಂಡು ಹೋದ್ರೆ ಬಿಡುವುದಿಲ್ಲ. ಗೊತ್ತಾಯ್ತು, ಇದನ್ನ ಕಸ್ಕೊ ಬಿಡ್ತಾರ ಅವರು. ಮಗನ ನಾನು ಕೊಟ್ಟಿದ್ದ ನೀ ಮತ್ತು ಅವ್ರಂತೂ ಬರ್ಲಿಲ್ಲ. ಈ ಬದಿಗ ನೀವ್ಯಾರು ಬಂದೇ ಹೋಗ್ಬೇಕ್ರಿ ಅಂತಾರ ಎಲ್ಲ. ಬೇಡ್ರಿ ಅವ್ರಿಗೆ ಕೊಟ್ರು ಎಲ್ಲಿ ಸೇರ್ಬೇಕು ಅಲ್ಲೇ ಸೇರ್ಬೇಕ್ರಿ. ಕೆರೆಯ ನೀರನ್ನ ಕೆರೆಗೆ ಚೆಲ್ಬಿಡ್ತೀನಿ. ಏನಂತ? ಆ ನಮ್ಮ ಬದ್ಧವೈರಿಯಾದಂತ ಕೌರವೇಶ್ವರ ತನ್ನ ಕಾಯವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ದ್ವೈಪಾಯನ ಸರೋವರದಲ್ಲೊಳಗೆ ಕುಳಿತಿದ್ದಾನಂತಾದ್ರೆ ಯೋಚನೆ ಮಾಡುವುದಲ್ಲ, ಹೋಗಿ ಅವನ ತಲೆ ಬಡ್ದು ಅವಸರ ಮಾಡಬೇಡುವ ತಮ್ಮ. ಇಲ್ಲಿವರೆಗಾಗಿ ಅನುದಿನವೂ ಅನವರತು ನಮ್ಮನ್ನ ರಕ್ಷಣೆ ಮಾಡಿದವ ಯಾರು ಹೇಳು? ಶ್ರೀಕೃಷ್ಣ ಪರಮಾತ್ಮ ಅಲ್ವಾ? ಆತನಲ್ಲಿ ಒಂದು ವಿಚಾರವನ್ನ ಮುಟ್ಟಿಸಿ ಮುಂದಿನ ಮಾರ್ಗವನ್ನ ನಾವು ಕಂಡುಕೊಳ್ಳಬಹುದಲ್ಲ. ನಿನ್ನ ಮಾತು ಮೀರುವುದಕ್ಕೆ ಸಾಧ್ಯ ಉಂಟಾ? ಧರ್ಮರಾಯ, ಹೌದು, ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಇಟ್ಟ ಬಂದೆ. ಏನಪ್ಪ? ಸ್ವಾಮಿ ಲಾಲಿಪೋದು ಮಾತಾ ಸ್ವಾಮಿ ಲಾಲಿಪೋದು ಮಾತಾ ಲೋಕ ವಿಖ್ಯಾತ ಸ್ವಾಮಿ ಲಾಲಿಪೋದು ಮಾತಾ ನಮಗೆ ಸರಸಿಯೋ ಮುಳುಗಿದವನ ಇದು ಭಾವ ಸ್ವಾಮಿ ಲಾಲಿಪೋದು ಮಾತಾ ದೇವ್ರೆ, ಧರ್ಮರಾಯ, ನಾವು ಐವರು ಒಟ್ಟಾಗಿ ಇಲ್ಲಿವರೆಗಾಗಿ ಬರುವುದಕ್ಕೆ ಕಾರಣ ಉಂಟು. ಹಿಂದೆ ಭೀಮನೂ ಇದ್ದಾನೆ, ಹೌದು, ನಕುಲ ಸಹದೇವರು ಇದ್ದಾರೆ. ಏನಾಯ್ತು? ಈಗಾಗಲೇ ನಡೆದಿರಬಹುದಾಗಿರುವಂತ ಯುದ್ಧದಲ್ಲಿ ಹಿಮ್ಮುಖನಾಗಿರುವಂತ ಕೌರವೇಶ್ವರ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿದ್ದಾನೆ ಎನ್ನುವಂತ ವಿಚಾರವನ್ನು ಬೇವಿನ ಚರರು ಬಂದು ಹೇಳ್ತಾ ಇದ್ದಾರೆ. ಹಾಗೆಯೇ ಆ ವಿಚಾರವನ್ನ ನಿನ್ನಲ್ಲಿವರೆಗಾಗಿ ತಂದದ್ದು ದೇವ್ರೆ. ನೀವು ಅವನನ್ನು ಕೊಲ್ಲುವುದು ಬಿಟ್ಟು ಇಲ್ಲಿಗೆ ಯಾಕೆ ಬಂದದ್ದು? ಇಲ್ಲಿಗೆ ಬರುವುದಕ್ಕೂ ಕಾರಣ ಉಂಟು. ಈಗಾಗಲೇ ನೀರಿನಲ್ಲಿ ಅವಿತು ಕುಳಿತವರನ್ನ ಮತ್ತೆ ಯುದ್ಧದಿಂದ ಹಿಮ್ಮುಖರಾದವರನ್ನ ಕೊಲ್ಲುವುದು ಸರಿಯೇ? ಶಾಸ್ತ್ರ ಅಲ್ಲ, ಧರ್ಮ ನೀತಿ ಎನ್ನುವುದಾಗಿ ನಿಮ್ಮಲ್ಲಿ ಕೇಳುವುದು. ನಿನಗೂ ಧರ್ಮ ಜಿಜ್ಞಾಸೆಯೇ? ಖಂಡಿತವಾಗಿ ಹೌದು. ಧರ್ಮಜ ಕೂಳರ
ಬಿಟ್ಟು ನ್ಯಾಯವೇ ನೀತಿಯೇ ಅಂತ ಕೇಳ್ತೀಯಲ್ಲ, ಅವನನ್ನು ಕೊಲ್ಲುವುದು ನ್ಯಾಯವೇ? ಕೊಲ್ಲುವುದಕ್ಕೆ ಅಂತ ತಪ್ಪು ಏನ್ ಮಾಡಿದ್ದಾರೆ ಅಂತ ಬೇಡವಾ? ಅವನ? ಹೌದು. ಅಯ್ಯೋ ದೇವರೇ. ಯಾಕಂದ್ರೆ ಧರ್ಮವನ್ನು ಎಲ್ಲಿ ಮೀರಬಹುದು? ನಮ್ಮ ಪ್ರಾಣಾಪಾಯ ಸಂದರ್ಭದಲ್ಲಿ, ಮದುವೆಯ ಸಂದರ್ಭದಲ್ಲಿ, ಇನ್ನು ಋಷಿ ಮುನಿಗಳನ್ನು ರಕ್ಷಿಸುವಲ್ಲಿ ಧರ್ಮರಾಯ ಅವ ಏನು ಕೆಟ್ಟದ್ದು ಮಾಡಿದ್ದಾನೆ ಅಂತ ಕೇಳ್ತೀಯಲ್ಲ, ಒಂದು ಪ್ರಕರಣ ಸಾಕಾಗದೆ ಒಳ್ಳೆಯವನಾದ ನಿನ್ನನ್ನ ದ್ಯೂತಕ್ಕೆ ಆಮಂತ್ರಿಸಿ ಶಕುನಿಯನ್ನ ಕೂಡಿಕೊಂಡು ಕಪಟದ ದ್ಯೂತವನ್ನಾಡಿ ನಿಮ್ಮನ್ನ ಸೋಲಿಸಿ ನಿಮ್ಮ ಕಣ್ಣೆದುರೆ ನಿಮ್ಮ ಪತ್ನಿಯಾದಂತ ದ್ರೌಪದಿಯ ಸೀರೆಯನ್ನ ಎಳೆದವ, ಆಮೇಲೆ ನಿಮ್ಮನ್ನ ಕಾಡಿಗೆ ಓಡಿಸಿದವ. ಇನ್ನು ಮತ್ತವ ಏನು ಕೆಟ್ಟದ್ ಮಾಡಬೇಕು? ನಿನಗೊಂದು ವಿಷಯ ಹೇಳ್ತೇನೆ. ಮಲಗಿದ ಮನೆಗೆ ಬೆಂಕಿ ಕೊಡುವವನನ್ನ, ಉಣ್ಣುವ ಅನ್ನಕ್ಕೆ ವಿಷ ಹಾಕುವವನನ್ನ, ಸಾರ್ವಜನಿಕವಾಗಿ ಮಹಿಳೆಗೆ ಅವಮಾನ ಮಾಡುವವನನ್ನ ಆತ ತಾಯಿ ವರ್ಗಕ್ಕೆ ಸೇರಿಸ್ತಾರೆ. ಅಂತವರನ್ನ ಕಂಡಲ್ಲಿ ಕಲ್ಲು ಹೊಡೆದು ಕೊಲ್ಲಬೇಕು ಅಂತ. ದೇವ್ರೆ, ಆತ ಎಷ್ಟಾದ್ರೂ ಕೆಟ್ಟಬಹುದು, ಆದ್ರೆ ನಮ್ಮ ಬಂಧುವಲ್ವಾ? ಬಂಧುವನ್ನು ನಾನು ಕೊಂದದ್ದಿಲ್ವಾ? ಈ ಹಿಂದೆ ಮಾತೆಯ ಅಣ್ಣನಾದಂತ ಕಂಸನನ್ನ ಕೊಲ್ಲುವುದರ ಮುಖೇನ ಕಂಸಾಂತಕ ಎನ್ನುವ ಬಿರುದನ್ನ ಪಡೆದವ. ನಾನೇ ಮಾವನನ್ನು ಕೊಂದಿರುವಾಗ ನೀನ್ ಕೊಲ್ಲಿಕ್ಕೆ ಆಗ್ತದರ್ತಿ. ಇನ್ನೇನಾದ್ರೂ ಸಮಸ್ಯೆ ಉಂಟಾ? ಇಲ್ವೇ ಇಲ್ಲ. ಏನಾದ್ರೂ ಸಮಸ್ಯೆ ಇದ್ರೆ ಇಲ್ಲೇ ಶ್ರೀಮುಖದಿಂದ ಪರಿಹಾರ ಆಗಬೇಕು. ಇಲ್ವೇ ಇಲ್ಲ. ಹಾಗಂತಾದ್ರೆ ಆತನನ್ನ ಕೊಲ್ಲುವುದೇ ಸರಿ. ದೇವರೇ, ಮುಂದೆ ನಮಗೆ ಅಪ್ಪಣೆ. ನಾನು ನಿನ್ನ ಗುರು. ಹೌದು, ಗೊತ್ತುಂಟ ನಾನು ನಿನ್ಗೆ? ಹೌದು ಗುರುಗಳೇ. ಯಾವುದನ್ನಾದ್ರೂ ನಾನು ಹೇಳ್ದೆ ನೀನ್ ಮಾಡುವ ಹಾಗಿಲ್ಲ. ನಾನು ನಿಮ್ಮ ಮಾತಂತೂ ಮೀರುವುದೇ ಇಲ್ಲ ಗುರುಗಳೇ. ಪಾಂಡವ ಸ್ಥಾಪನಾಚಾರ್ಯ, ನಿಮ್ಮ 5 ಜನರಿಗೆ ಗುರುವೂ ಹೌದು ನಾನು. ಪುಂಡರಿಕಾಕ್ಷ ಪಾಂಡವ ಪಕ್ಷ ಅಲ್ವಾ? ನಿನ್ನೆ ಕರುಣೆಯ ಕವಚವನ್ನ ಅವಚ್ಚಿ ಬದುಕಿದವರು ನಾವು. ಅದು ಇವತ್ತಲ್ಲ, ದ್ರೌಪದಿ ಸ್ವಯಂವರದ ಪ್ರಕರಣದಲ್ಲಿ ಸಭೆಯಲ್ಲಿ ಕೂತವನೇನು, ಬ್ರಾಹ್ಮಣ ವೇಷಧಾರಿಗಳಾದಂತ ನಾನು ಹಾಗೂ ಅರ್ಜುನ ಮತ್ಸ್ಯಲಾಂಛನವನ್ನ ಭೇದಿಸಿ ಮತ್ತೆ ನಾವು ಅವಳನ್ನ ಕೊಂಡೊಯ್ದ ಕಾಲಕ್ಕೆ ಬಂದ ಬ್ರಾಹ್ಮಣ ವೇಷಧಾರಿಗಳು ಯಾರು ಕ್ಷಾತ್ರಿಯ ರೊಚ್ಚು ಕೆಚ್ಚು ಇವರಲ್ಲಿ ಉಂಟು ಅಂತ
ಹುಡುಕಿ ನಾವು ಕುಲಾಲನ ಭವನದಲ್ಲಿದ್ದಾಗ ಅಲ್ಲಿಗೆ ಬಂದವ ನೀನು. ನೀನು ಬಂದ ಕಾಲಕ್ಕೆ ನಮ್ಮಮ್ಮ ಕುಂತಿದೇವಿ ನಮ್ಮ ಐವರು ಪಾಂಡವರನ್ನು ತೆಗೆದು ನಿನ್ನ ಕಾಲ ಮೇಲೆ ಹಾಕಿದ್ರು. ಉಳಿದವರಿಗೆ ಜಿಜ್ಞಾಸೆ ಪ್ರಾರಂಭವಾಗಲಿಲ್ಲ. ನಮ್ಮ ಅಣ್ಣ ಧರ್ಮರಾಯನಿಗೆ ಜಿಜ್ಞಾಸೆ ಪ್ರಾರಂಭವಾಯಿತು. ಅವನಿಗೆ ಅದು ಬಿಟ್ಟದ್ದೇ ಅಲ್ಲ ನೋಡು. ಹೌದಪ್ಪ, ಮದುವೆಯಾಗಿ ಗಂಡ ಸತ್ತ ಹೆಣ್ಣೊಬ್ಬಳು ಪರಪುರುಷನ ಕಾಲಿಗೆ ಬೀಳಬಹುದೇ? ಮದುವೆ ಆಗದಿದ್ದ ಹೆಣ್ಣೊಬ್ಬಳು ಪರಪುರುಷನ ಕಾಲಿಗೆ ಬಿದ್ದದ್ದೇ ಹೋಗುವಂತಾದ್ರೆ ಶೀಘ್ರಮೇವ ಕಲ್ಯಾಣ ವಸ್ತು ಅಂತ ಆಶೀರ್ವಾದ ಮಾಡಬಹುದು. ಮದುವೆಯಾಗಿ ಗಂಡ ಇದ್ದ ಹೆಣ್ಣೊಬ್ಬಳು ಮತ್ತೊಬ್ಬ ವ್ಯಕ್ತಿಗೆ ಕಾಲಿಗೆ ಬಿದ್ದದ್ದೇ ಹೋಗುವಂತಾದ್ರೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಬಹುದು. ಮದುವೆಯಾಗಿ ಗಂಡ ಸತ್ತವಳು ಪರಪುರುಷನ ಕಾಲಿಗೆ ಬಿದ್ದರೆ ಏನು ಆಶೀರ್ವಾದ ಮಾಡುವುದು? ಏನಂತ ಮಾಡ್ತಿ? ಆದರೆ ಮದುವೆಯಾಗಿ ಗಂಡ ಸತ್ತವಳು ಪರಪುರುಷನ ಕಾಲಿಗಲ್ಲ, ದೇವರ ಕಾಲಿಗೆ, ಪುಣ್ಯ ಪುರುಷನ ಕಾಲಿಗೆ ಬೀಳಬಹುದು. ಬಂದವ ವ್ಯಕ್ತಿಯಲ್ಲ, ಶಕ್ತಿಯ ದೇವರಿದ್ದಾನೆ ಅಂತ ನಮ್ಮ ಇವರು ಪಾಂಡವರಿಗೆ ನಿನ್ನನ್ನು ತೋರಿಸಿಕೊಟ್ಟವರಿದ್ದಾರೆ. ಅವತ್ತು ನೀನು ನಮ್ಮಮ್ಮನಿಗೆ ಮಾತು ಕೊಟ್ಟವ, ಇವರು ನನ್ನ ಪಂಜರದ ಗಿಳಿಗಳು, ನನ್ನ ಪ್ರಾಣದಂತೆ ರಕ್ಷಿಸ್ತೇನೆ. ನಾನು ಪ್ರಕಟವಾದ ಇಲ್ಲಿಯ ತನಕದ ಕತೆ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀಯ. ಹೌದು ದೇವ್ರ. ಆದ್ರೆ ಈ ಕಥೆಯನ್ನ ಕೊನೆಗೊಳಿಸುವುದು ಹೇಗೆ ನಾನು ಹೇಳ್ತೇನೆ. ನಾನು ಹೇಳ್ದೆ ನೀನ್ ಏನು ಮಾಡುವ ಹಾಗಿಲ್ಲ ಅಂತ. ನನಗೆ ಒಂದು ಊಟದ ಮುಂದೆ ಕುಳಿತಾಗ, ಇನ್ನೊಂದು ಈ ಕೌರವನ ಹೆಸರು ಹೇಳಿದಾಗ ತಾಳ್ಮೆ ಇರುವುದಿಲ್ಲ. ಇಷ್ಟು ಹೊತ್ತಿನ ತನಕ ನಿಮ್ಮ ಹತ್ರ ಏನು ಮಾಡಿಸಿದ್ದೇನೋ ಅದನ್ನು ಒಳ್ಳೇದು ಮಾಡಿಸಿದ್ದೇನೆ ಎನ್ನುವ ಧೈರ್ಯ ಉಂಟು. ಇನ್ನು ಉಳಿದದ್ದು ಹಾಳಾಗಬಾರ್ದು ಅಂತಾದ್ರೆ ನಾನು ಹೇಳ್ದಾಗ ಕೇಳ್ಬೇಕು. ನಿಮ್ಮ ಕೃಪಾ ಕಟಾಕ್ಷ ಉಂಟು ಅಂತಾದ್ರೆ ಹಾಳು ಮಾಡ್ಲಿಕ್ಕಂತೂ ಬಿಡುವುದಿಲ್ಲ. ಈಗ ನೀನು ರಭಸದಿಂದ ನೀರಿಗೆ ಧುಮುಕಿದ್ರೆ ಪರಿಣಾಮ ಏನಾಗ್ತದೆ? ಎದ್ದು ಬರ್ತಾನವ. ನಿನ್ನ ದೇಹವೇ ಭಾರ. ನಿನ್ನ ಬಿಗು ಭಾರಕ್ಕೆ ನೀರಿಗೆ ನೀನು ಧುಮುಕಿದ್ರೆ ಅಡಿಯಿಂದ ಕೌರವ ಮೇಲ್ ಬರ್ತಾನೆ. ನೀನು ಭಾರಕ್ಕೆ ಅಡಿ ಹೋಗ್ತಿ, ಕೌರವನನ್ನು ಕೊಲ್ಲುವುದೇ. ನಮ್ಮ ತಲೆ ಒಂದೊಂದು ಸ್ವಲ್ಪ ದಪ್ಪ. ನೀನು ಎಷ್ಟೊತ್ತಿಗೆ ನಮ್ಮನ್ನು ಬಿಸಿ ಮಾಡದೇ ಇದ್ರೆ ನಾವು ಬಿಸಿ ಆಗುವುದಿಲ್ಲ. ಈಗ ನಾವು ನೀರಿಗೆ ಇಳಿಯದೆ ಅವ ನೀರಿಂದ ಮೇಲ್ ಬರಬೇಕು ಅಂತ ಆದ್ರೆ ಏನ್ ಮಾಡ್ಬೇಕು? ಕರೆಯೋಣ. ಯಾರು ಕರೆಯುವುದು? ನಾನು ಕರೀತೇನೆ. ಹೌದಾ? ಕೇಳು ಇದು ನಿನ್ನಂತವನಿಗೆ ಭೂಷಣವೇ ಕೇಳ್ತೇನೆ. ಅಲ್ಲದೆ ಇದ್ರೆ ನಿನ್ನಲ್ಲಿ ಏನಾದ್ರೂ ಸಾಹಸ ಎನ್ನುವುದು ಉಂಟು ಅಂತಾದ್ರೆ ಈ ಹೊತ್ತು ಧರ್ಮರಾಯ ಕರೆಯುತ್ತಾ ಇದ್ದೇನೆ. ಬಾರ ಮೇಲೆತ್ತು, ಬಾರ 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 ಬಾರ. ಮೊದಲೇ ಗೊತ್ತಾಗಿತ್ತು. ನನಗೂ ಗೊತ್ತಿತ್ತು, ಮತ್ತೆ ಯಾಕೆ ಸುಮ್ಮನೆ ಅವನಿಗೆ ಒಂದು ಅವಕಾಶ ಹಾಳು ಮಾಡುವುದು ಅಂತ ನಾನು ಸುಮ್ಮನಿದ್ದೇನೆ. ಈ ಸ್ವಾಗತ ಭಾಷಣಕ್ಕೆಲ್ಲ ಅವ ಕಿವಿ ಕೊಡ್ತಾನ. ಯಾಕೆ ಬರುವುದಿಲ್ಲ ಕೇಳು. ಇವನು ಧರ್ಮಕ್ಕೆ ರಾಯ, ಅವನು ಅಧರ್ಮಕ್ಕೆ ರಾಯ. ಈ ಧರ್ಮರಾಯನ ಮಾತು ಅಧರ್ಮದ ರಾಯನಾದಂತ ಅವನಿಗೆ ಮುಟ್ತದ? ಅವನನ್ನು ಕರಿಬೇಕಾ? ನಾನೇ ಆಗಬೇಕು. ನೀನ? ಹೌದು. ನೀನೇ ಯಾಕೆ ಆಗಬೇಕು? ನಾನು ಬೆಣ್ಣೆ ತಿಂದ ಬಾಯಿ. ಹೌದು, ನನಗೆ ಎರಡೂ ಗೊತ್ತುಂಟು, ಲಘು ಬಿಗು ಎರಡೂ ಗೊತ್ತುಂಟು. ಹೌದಾ? ಈಗ ಸ್ವಲ್ಪ ಬಿಗುವಾಗಿಯೇ ಕರೆದ್ರೆ ಹೇಗೆ? ಒಂದು ಪ್ರಯತ್ನ ಮಾಡಿದ್ದೇವ್ರೆ. ಎಲ್ಲವೋ ಮಾತನ್ನ ಪ್ರಶ್ನೆ ಮಾಡುವಂತ ಅಧಿಕಾರವು ಅರ್ಹತೆ ನನಗುಂಟು ಅಂತಲ್ಲ. ಆದ್ರೆ ಒಂದೊಂದ್ಸಲಿ ನಮಗೂ ಸಮಸ್ಯೆ ಪ್ರಾರಂಭವಾಗ್ತದೆ. ಕೇಳಲೇಬೇಕು. ನೀನು ಪೂರ್ವಕ್ಕೆ ಕಲ್ಲು ಹೊಡೆದು ಪಶ್ಚಿಮದಲ್ಲಿ ಹಣ್ಣನ್ನು ಉದುರಿಸುವವ, ಒಂದು ಕಡೆಯಲ್ಲಿ ನೋಡಿ ಮತ್ತೊಂದು ಕಡೆಯಲ್ಲಿ ಮಾತಾಡುವವ, ರುಕ್ಮಿಣಿಯನ್ನು ಲಕ್ಷ್ಯದಲ್ಲಿ ಇರಿಸಿಕೊಂಡು ರುಕ್ಮನ ತಲೆ ಬೋಳಿಸಿದ ಪುಣ್ಯಾತ್ಮ ನೀನು. ನೀನಾಡುವ ಮಾತು ಇಲ್ಲಿಗಾದ್ರೂ ಅದು ಎಲ್ಲಿಗೆ, ಯಾರಿಗೆ, ಎಷ್ಟೊತ್ತಿಗೆ ಮುಟ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಾವು ಹೆಬ್ಬಾಗ್ಲಿಂದ ಒಳಗೆ ಹೋದ್ರೆ ಹಿಂದಿನ ಬಾಗ್ಲಿಂದ ಹೊರಗೆ ಬರ್ತೇವೆ. ನನಗದೇ ಸಮಸ್ಯೆ ಆಗುತ್ತೇವೆ. ನೀನು ಹೋದದ್ದೇ ಹೆಬ್ಬಾಗ್ಲು ಅಥವಾ ಹೆಬ್ಬಾಗ್ಲಲ್ಲೇ ನೀವು ಹೋಗುವನು ಅಂತ ಸಮಸ್ಯೆ. ಹೋದವರಿಗಲ್ಲ, ಅಲ್ಲಿ ನೋಡುವವರಿಗೆ ಸಮಸ್ಯೆ. ಇವ ಹಿಂದ ಬಾಗ್ಲಲ್ಲಿ ಬಂದ
ಮುಂದ್ ಬಾಗಿಲಲ್ಲಿ ಬಂದ ಅಲ್ಲ, ನೀನ್ ಹೋದ್ರೆ ಹಿಂದಿನ ಬಾಗ್ಲು ಹೆಬ್ಬಾಗ್ಲಾಗ್ತದೆ. ಹಾ. ನನಗ್ ಸಮಸ್ಯೆ ಆದದ್ದೇನು ಗೊತ್ತಾ? ಹಾ. ಎಲ್ಲವೋ ಬಂಡರ ಬಾವ ಅಂತ ಹೇಳಿದೆ. ಹೌದು. ಸಂಬಂಧದಲ್ಲಿ ನಾವು ನಿನಗೆ ಭಾವನೆ, ಅವನು ಭಾವನೆ. ಈ ಬಂಡರ ಬಾವ ಬಂದು ಯಾರು ಅಂತ ಗೊತ್ತಾಗ್ಲಿಲ್ಲ. ಈ ಕೌರವರಿಗೆ ಒಬ್ಬಳೇ ತಂಗಿ ದುಶ್ಶಲೆ. ಅವಳನ್ನ ಜಯದ್ರಥನಿಗೆ ಮದುವೆ ಮಾಡಿಕೊಟ್ಟದ್ದು. ಸಿಂಧೂ ನಗರಿಯ ದೊರೆಯಾದಂತಹ ಜಯದ್ರಥ. ಆ ಜಯದ್ರಥನೆನ್ನುವ ವ್ಯಕ್ತಿ ಹಾ ತಾನು ಬದುಕಿದ್ದ ಇಷ್ಟು ದಿವಸವು ಹ್ಮ್ ಹೆಣ್ಣಿನ ಮನೆಯ ಅನ್ನವನ್ನೇ ಊಟ ಮಾಡಿದವ, ಮದುವೆ ಆದ ಮೇಲೆ. ಹೆಂಡತಿ ಮನೆಯ ಅನ್ನವೇ ತಿಂದವ. ಹಾ ಇದು ಎಲ್ಲರಿಗೂ ಅಲ್ಲ, ಹಾ ನಮ್ಮ ಈ ವ್ಯಾಪ್ತಿಗೆ ತಕ್ಕುವಂದು ಹೇಳ್ತೇನೆ ಕೇಳು. ಹ್ಮ್ ಯಾರಾದ್ರೂ ಮದುವೆಯಾಗಿ ಹ್ಮ್ ಹೆಂಡತಿ ಮನೆಯಲ್ಲೇ ದಿನ ಕಳೆಯುವವರಿದ್ರೆ ಹಾ. ಅವರನ್ನು ನಾವು ಸೂಚಿಸುವುದು ಬಂಡರು ಎಂದು. ಹೆಂಡತಿ ಮನೆಯಲ್ಲಿ ಬಿಡಾರ ಬಿಟ್ಟವರೆಲ್ಲ ಜಾಗ್ರತೆ ಮಾಡಿ. ನಾನು ಹೇಳಿದ್ದಲ್ಲ, ದೇವ್ರು ಹೇಳಿದ್ದು. ಮತ್ ನಾಳೆ ಒಂದು ಇವ ಒಂದು ಹೇಳ್ಕೊಂಡು ತಿರುಗಿದ್ದಾನೆ ಅಂತ ಹೇಳುದು ಬೇಡ. ಶ್ರೀಮುಖದಿಂದ ಬಂದ ಮಾತು. ಆ ಬಂಡನಿಗೆ ಇವ ಭಾವ ಬಾವ ಷಂಡರ ಕುಲ ತಿಲಕ. ಅಂದರೆ ಇವನೊಟ್ಟಿಗಿದ್ದಾರಲ್ಲ ಷಂಡ್ರು, ಯಾಕೂ ಬಾರದೆ ಇದ್ದವರು ಬಹಳಷ್ಟು ಜನ ಇದ್ದಾರೆ. ಅವರಿಗೆಲ್ಲ ಇವ ಕುಲ ತಿಲಕ. ಕುಲ ತಿಲಕ. ಇಳೆಯಳು ಹೇಡಿಗಳೊಡೆಯ. ಅದಕ್ಕೆ ಬೇರೆ ಉದಾಹರಣೆ ಗೋಗ್ರಹಣದಲ್ಲಿ ನೋಡ್ಲಿಲ್ವ ನೀನು? ಸಾಕಪ್ಪ, ಅದಕ್ಕೆ ಯಾಕೆ? ಹಾ. ಈಗ ಹೋಗಿ ಕೂತಿದ್ದಾನಲ್ಲ, ಇದಕ್ಕಿಂತ ದೊಡ್ಡ ರಣ ಹೇಳಿ ಕೆಲಸ ಬೇಕಾ ಅವನಿಗೆ? ಅಲ್ವಾ? ಅಂತಹ ಹೇಡಿಗಳೊಡೆಯ ನೀನು. ಈಗ ಬೆಣ್ಣೆ ತಿಂದ ಬಾಯಿ ಕರೀತಾ ಇದೆ. ಬರ, ಮಾನ ಉಂಟ, ಮರ್ಯಾದೆ ಉಂಟ, ನಿನಗದೇನಾದ್ರೂ ಇದ್ರೆ ನನ್ನಲ್ಲಿ ಬಾರ ಬಾರ. ನೀರು ಅಲಗಾಡಿದ್ದು ಒಂದು ಕಪ್ಪೆ ಮೇಲೆ ಹಾರಿತ್ತು ಅಷ್ಟೇ. ಕಪ್ಪೆ ಮೇಲೆ ಹಾರಿದ್ದಕ್ಕೆ ನೀರು ಅಲಗಾಡಿದ್ದು. ನನಗೆ ಮೊದಲೇ ನಿರೀಕ್ಷೆ ಇತ್ತು ದೇವ್ರೆ, ಈ ಬೆಣ್ಣೆ ತಿಂದ ಬಾಯಲ್ಲಿ ಬರುವ ಮಾತು ಯಾರಿಗೆ ನಾಟ್ತದೆ ಅಂತ ನನಗೆ ಗೊತ್ತುಂಟು. ಒಂದು ಗೋಪಿಕೆಯರಿಗೆ, ಅದನ್ನ ಬಿಟ್ರೆ ಗೋವುಗಳಿಗೆ, ಅದನ್ನ ಬಿಟ್ರೆ ಪಾಂಡವರಿಗೆ. ಇವನಿಗೆ ಬೆಲೆ ಸಿಗುವುದಿಲ್ಲ. ಕಡುಕವಾಗಲಿ ನೀತಿಯಾಗಲಿ, ಕಡುಕವೇ ನೀತಿಯಾಗಲಿ, ಒಡೆಯ ಲಕ್ಷ್ಮೀ ರಮಣನೈತಃ ಸಂಧಾನಕ್ಕಾಗಿ ನೀನೇ ಹೋದವ. ರಣವೀಳ್ಯವನ್ನು ಪಡೆದು ಬಂದವನಿದ್ದೀಯ. ನಿನ್ನನ್ನೊಂದು ಕಟ್ಟುವುದಕ್ಕೆ ಅಲ್ಲಿದ್ದಂತ ಹಗ್ಗವನ್ನೆಲ್ಲ ಒಟ್ಟುಗೂಡಿಸಿದ. ನಿನ್ನನ್ನು ಕಟ್ಟುವುದಕ್ಕೆ ಆಯ್ತಾ ಅವನಿಗೆ? ಮಂಡ್ಯ ಸಮಯ ಅದು ಅವನಿಗೆ ಗೊತ್ತಾದ್ರೆ ಇಷ್ಟು ಸಮಸ್ಯೆ ಇದ್ದಿತ್ತ. ನೀನು ನಿಜವಾಗಿ ಕರೆಯುವುದಲ್ಲ ದೇವ್ರೆ. ಬಿಸಿ ಮುಟ್ಟದೇ ಇದ್ರೆ ಬೆಣ್ಣೆ ಕರಗುವುದಿಲ್ಲ. ಈಗ ನನ್ನ ಬಿಸಿ ಅವನಿಗೆ ಮುಟ್ಟಬೇಕು ಅಂತ ಆದ್ರೆ ಕರೆಯುವ ಪರಿ ಹೇಗೆ ಗೊತ್ತಾ? ಜನ್ಮಕ್ಕೆ ಬೆಂಕಿ ಇಕ್ಕುವುದಕ್ಕೆ ನೃಪ ಕುಲ ಕುನ್ನಿ ಬೇರೆ, ಕುಲಕುನ್ನಿ ಬೇರೆ. ಕುಲಕುನ್ನಿ ಅಂತ ಹೇಳಿದ್ರೆ ನಿಯತ್ತಿನಿಂದ ಇರ್ತದೆ. ಇವನ್ ನೃಪ ಕುಲ ಕುನ್ನಿ. ಆ ಸಿಂಹಾಸನಕ್ಕೆ ತಾನು ನಿಯತ್ತಾಗಿರ್ತೇನೆ ಎನ್ನುವ ಉದ್ದೇಶದಿಂದ ಹಿಡಿದ ಹೊಸ್ತಿನಾವತಿಯ ಚಕ್ರವರ್ತಿ ಪೀಠ ನಮ್ಮಪ್ಪ ಪಾಂಡು ಚಕ್ರವರ್ತಿ ಇಳಿದ ಮೇಲೆ ಸರಿ ನಿಂತ್ಕೊಳ್ಳಿಕ್ಕಾಗದೆ ಇದ್ದಾಗಿಂದ ಅದನ್ನೇ ಹಿಡಿದು ನಿತ್ತವ ಈತ. ಏನ್ ರಪ್ಪ ಕೊನ್ನಿ ಕಳವಿನ ಜೂಜಾಡುವ ಬಾರೈ. ನ್ಯಾಯವಾದ ಆಟವನ್ನಾಡುವ ಯೋಗ್ಯತೆ ನಿನಗಿಲ್ಲ. ಸಲೀಲದೊಳೆತಕ್ಕೆ ಅಡಗಿ ಹೇ ಸುಮ್ಮನೆ ಬಾ. ನನ್ನ ಮಡದಿಯಾದಂಥ ದ್ರೌಪದಿಯನ್ನು ಕರೆಸ್ತೇನೆ. ಒಂದು ಅರ್ಧಕ್ಕೆ ನಿಲ್ಲಿಸಿದಂತಹ ವಸ್ತ್ರೋಪಹಾರ ಪ್ರಸಂಗವೆನ್ನುವುದನ್ನು ಮುಂದುವರಿಸಬಹುದು.
ನಿನ್ನ ಮಾವ ಶಕುನಿ ಇಲ್ಲದೆ ಇದ್ರೆ ಏನಾಯ್ತು? ಪ್ರೋತ್ಸಾಹವನ್ನು ಕೊಡುವುದಕ್ಕೆ ಕಾರಣ ನಿಲ್ಲದೆ ಇದ್ರೆ ಏನಾಯ್ತು? ಬಾ, ನಾನಿದ್ದೇನೆ. ನಿನ್ನನ್ನ ಕರೆಯುವವ ಯಾರು? ಇದೇ ಕುರುಕ್ಷೇತ್ರದ ಯುದ್ಧದಲ್ಲಿ ದುರದೊಳು ನಿನ್ನ 99 ಮಂದಿ ಸಹೋದರರನ್ನ ಯಮಪುರ ಕಟ್ಟಿದ ಪಟ್ಟ ನಾನಿದ್ದೇನೆ. ಮಾಡಿದಂತಹ ಪ್ರತಿಜ್ಞೆಯಂತೆ ನಿನ್ನ ತಮ್ಮನಾದ ದುಶ್ಯಾಸನನ ಉದರವನ್ನು ಬಗೆದು ಕರುಳನ್ನು ಬಗೆದು ಆ ರಕ್ತದಿಂದ ನನ್ನ ಮಡದಿ ದ್ರೌಪದಿ ತಲೆಗೆ ತೈಲವನ್ನಾಗಿಸಿ ಕರುಳನ್ನ ತೆಗೆದು ಹೂವನ್ನಾಗಿಸಿ ಅವನ ದಂತ ಪಂಚಗಳನ್ನ ಕಿತ್ತು ಬಾಚಣಿಗೆಯಾಗಿಸಿ ಅವಳ ತಲೆಯನ್ನು ಬಾಚಿದವ ನಾನು. ಮಾಡಿದ ಪ್ರತಿಜ್ಞೆ ಒಂದನ್ನು ಈಡೇರಿಸಿಕೊಂಡಿದ್ದೇನೆ, ಮತ್ತೊಂದು ನಿನ್ನನ್ನು ತೊಡೆ ಮುರಿತೇನೆ ಅಂತ. ಬಾರ ಬಾರ ಬಾರ. ಬರುವುದಿಲ್ವಾ? ಬರುವುದಿಲ್ವಾ? ಬರಬೇಕಿದ್ರೆ ಏನು ಅಂತ ನೋಡಿ. ನಿನ್ನ ಹೊಟ್ಟೆ ಹೊಡಿತಾನೆ ಬಾ. ಪಾಪಿ ಮಗನೇ, ನಿನ್ನ ಕಾಲು ಮುರಿತಾನೆ ಬಾ. ನೋಡು, ನಿನ್ನ ಕಣ್ಣು ಕೇಳ್ತಾನೆ. ಕೀಳುವ ಮೊದಲು ನೀ ಬದುಕಬೇಕಲ್ಲ. ಕೌರವೇಶ್ವರ, ನಿನ್ನ ಸಾಹಸಕ್ಕೆ ಮೆಚ್ಚಲೇಬೇಕು. ಈಗಾಗಲೇ ಹೇಳ್ತಾ ಇದ್ದೀರಿ, ಬನ್ನಿರಿ ಎನ್ನುವ 5 ಬನ್ನಿ. 5 ಒಟ್ಟಾಗಿ ಬಂದ್ರೆ 5 ನನಗೆ ಒಂದಲ್ಲ. ಅದು ಧರ್ಮಯುದ್ಧ ಆಗ್ತದ. ನೋಡುವ, ಧರ್ಮಯುದ್ಧ ಆಗಬೇಕು ಅಂತಾದ್ರೆ ನಮ್ಮ 5ರಲ್ಲಿ ನೀನೊಬ್ಬರನ್ನ ಆಯ್ಕೆ ಮಾಡಿಕೊಳ್ಬೇಕು. ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ನೀನು ಗೆದ್ದದ್ದೇ ಹೋದು ಅಂತಾದ್ರೆ ಗೆದ್ದರೆ ಈ ಮೇದಿನಿಯನ್ನ ನಾನು ಬಿಟ್ಟು ಕೊಡ್ತೇನೆ. ಜೊತೆಯಲ್ಲಿ ಬಿಟ್ಟು ಕೊಡುದಕ್ಕೆ ನಿನ್ನದಲ್ಲ, ಇದು ನನ್ನದ್ದೀಗ. ಬಿಟ್ಟು ಹೋಗ್ತೇನೆ ಅಂತ ಹೇಳ್ಬೇಕಾದ್ರೆ ಅವರನ್ನು ಮಾತಾಡ್ಲಿಕ್ಕೆ ಬಿಡ. ಜೊತೆಯಲ್ಲಿ ನಾವೆಲ್ಲರೂ ನಿನ್ನ ಪದ ಸೇವಕರಾಗಿರ್ತೇವೆ. ಹೌದಾ? ಹೌದು. ಯಾರನ್ನ ಬೇಕಾದ್ರೂ ಸಂಘ ಹಾಳು ಮಾಡಿ ತೆಗೆದ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡಿಕೊಳ್ಳುವ ಸ್ವತಂತ್ರ ನನ್ನದು. ಖಂಡಿತವಾಗಿ. ಅಲ್ಲಿ ಮರದ ಮರೆಯಲ್ಲಿ ಇದ್ದಂತ ಆನುಕೂಲ ಸಹದೇವರು ಹೇಳ್ತಾ ಇದ್ದಾರೆ. ಅವರು ಬೇಡ. ಆ ಕಡೆ ಮರೆಯಾಗಿದ್ದಂತ 3 ಲಾಖದ ಗಂಡು ಪಾರ್ಥ, ಅವನನ್ನ ಆಯ್ಕೆ ಮಾಡಿಕೊಂಡರೆ ಅವ ಸಿದ್ಧನಾಗಿ ನಿಂತಿದ್ದಾನೆ. ಎಲ್ಲರೂ ಇವತ್ತು ನೀನೇ ಸಿದ್ಧ ಅಂತ ಹೇಳ್ತೀನಿ ನೋಡು, ಅದೇ ಸಂತೋಷ. ಅಷ್ಟು ಮಾತ್ರವಲ್ಲ, ಇವತ್ತಿನ ಗದಾ ಯುದ್ಧಕ್ಕೆ ನಾನ್ ನಿನ್ನನ್ನೇ ಆಯ್ಕೆ ಮಾಡಿಕೊಂಡರೆ ನಾನು ಬರ್ತೇನೆ. ನೀನು ಬರ್ತೇನೆ.
ಮಾಡಿಕೊಂಡರೆ ಖಂಡಿತವಾಗಿ ಬರ್ತೇನೆ. ನೀನು ಹಾ. ಗದಾಯುದ್ಧಕ್ಕೆ ಯಾಕೆ? ಯಾಕೆ ನೀನು ಏನೂ ಅಲ್ಲ ಅಂತಲ್ಲ, ಹಾ. ನಿನ್ನಯ ಬಲು ಏನು, ನಿನ್ನ ಬಲುವನ್ನು ಹಾ. ಅಪೇಕ್ಷಿಸಿ ಯುದ್ಧಕ್ಕೆ ಬಂದರೆ ಗೆಲ್ಲುವುದು ಕಷ್ಟ. ಹಾ. ಯಾಕೆ? ಯಾಕೆ? ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವವನೇ ಯುಧಿಷ್ಠಿರ. ಹಾ. ಹಾ, ಸ್ಥಿರವಾಗಿ ಯುದ್ಧದಲ್ಲಿ ನಿಲ್ಲುವನು. ಹಾಗಂತ ನಿನ್ನ ಯುದ್ಧಕ್ಕೆ ಹಾ. ನೀ ಜನ ಅಲ್ಲ. ಯಾಕೆ? ಯಾಕೆ? ಗದಾಯುದ್ಧ ನಾನು, ಈಟಿ ಯುದ್ಧ ಮಾಡುವವನು ನೀನು. ಹಾ. ಈಟಿ ಯುದ್ಧ ಗದಾಯುದ್ಧ ಇವತ್ತು ದ್ವಂದ್ವ ಯುದ್ಧ ಎನ್ನುವ ಹಾಗೆ ಹಾ. ಆಯ್ಕೆ ಮಾಡಿಕೊಂಡರೆ ಅದು ಒಂದು ರೀತಿಯ ಅಧರ್ಮದ ಯುದ್ಧ ಆಗ್ತದೆ. ಹೌದು. ಮತ್ತೆ ನೀನು ಹಾ. ಯಾವುದಕ್ಕೆ ಯೋಗ್ಯ ಗೊತ್ತುಂಟಾ? ಯಾವುದಕ್ಕೆ? ವಿರಾಟ ನಗರದಲ್ಲಿ ಹಾ. ಕಂಕ ಸನ್ಯಾಸಿಯಾಗಿ ಪೂಜಾ ಮಂದಿರವನ್ನು ಪ್ರವೇಶ ಮಾಡಿ ಆರತಿ ತಟ್ಟೆಯನ್ನು ಹಿಡಿದು ಹಾ. ಮಾಡಿದೆ ಅಂತಲ್ಲ. ಹೌದು. ಶುಕ್ಲಾಂಬರದಂ ಹಾ. ಆ ಮಂತ್ರವನ್ನು ಹೇಳುವುದಕ್ಕೂ ಶ್ಲೋಕದ ಉಚ್ಚಾರಣೆಯನ್ನು ಮಾಡುವುದಕ್ಕೂ ನೀ ಪ್ರಾವೀಣ್ಯ ಹೊಂದಿದವನು. ಹಾ. ಮತ್ತೆ ನೀ ಎಷ್ಟು ದೊಡ್ಡ ಬುದ್ಧಿವಂತ ಇರುವುದು ನನಗೆ ಗೊತ್ತುಂಟು. ವಿರಾಟ ನಗರದಲ್ಲಿ ಹಾ. ಯಾಕೆ ನೀ ಕಂಕ ಸನ್ಯಾಸಿಯಾದೆ? ಯಾಕೆ? ಉಳಿದ ಯಾವ ಕೆಲಸವೂ ಮಾಡಿದ್ರು ವೇತನ ಕೊಡುವ ವಿರಾಟ ನಗರನಿಗೆ ಹಾ. ನಮಸ್ಕಾರ ಮಾಡಬೇಕು, ಶರಣು ಹೋಗಬೇಕು. ಹಾ. ಹಾಗಂತ ಬ್ರಾಹ್ಮಣರಿಗೆ ಯಾರು ನಮಸ್ಕಾರ ಮಾಡಬೇಕೇ ವಿನಃ ಬ್ರಾಹ್ಮಣರು ನಮಸ್ಕಾರ ಇನ್ನೊಬ್ಬರಿಗೆ ಮಾಡುವಾಗಿಲ್ಲ. ಹಾ. ನೀ ನಮಸ್ಕಾರ ಮಾಡಿದ್ರೆ ರಾಜಸೂಯ ಅವಭೃತ ಸ್ನಾನ ಮಾಡಿದ, ಹಾ. ನಿನಗೆ ಅವಮಾನವಾದಿತ್ತು ಎನ್ನುವ ಕಾರಣಕ್ಕಾಗಿ ಕೊಡುವುದು ಅವ ಸಂಬಳವಲ್ಲ ದಕ್ಷಿಣೆಯಾಗಿ ಕೊಡುವುದರಿಂದ ನಮಸ್ಕಾರ ಮಾಡಬೇಕಾದ ಪ್ರಮೇಯ ಬರುವುದಿಲ್ಲ ಹಾ. ಎನ್ನುವ ಕಾರಣಕ್ಕಾಗಿ ಪೂಜಾ ಭಟ್ಟನಾಗಿ ಸೇರಿಕೊಂಡೆ. ಸರಿ. ಹಾಗಾಗಿ ನೀ ಯುದ್ಧಕ್ಕೆ ಬೇಡ ಇವತ್ತು. ನಾನ್ ಬೇಡವಾ? ನೀ ಬೇಡವೇ ಬೇಡ. ಮತ್ತೆ ಅವ ಯಾರು? 3 ಲೋಕದ ಗಂಡು. ಹಾ. ಪ್ರತಾನಂದನ ಪಾರ್ಥ. ಪೃಥ್ವಿಯಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಪಾರ್ಥ. ಹಾ. ಅವ ಬೇಡ. ಬೇಡವಾ? ಸಣ್ಣವ, ಅವ ಬಹಳ ಸಣ್ಣವ. ಹಾ. ಅರ್ಜುನ ಸಣ್ಣವ, ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಿದವನು. ಹಾ. ಅವ ನನಗೆ ಆಗ್ಲಿಕ್ಕಿಲ್ಲ. 3 ಲೋಕದ ಗಂಡು. ಹಾ. ಸದ್ಯಕ್ಕೆ ಈಗ ದ್ರೌಪದಿಗೆ ಗಂಟನಾಗಿದ್ರೆ ಸಾಕವ. ಅವ ಮುಂದೆ ಬರುವುದು ಬೇಡ. ಹಾ. ಮತ್ತೆ ಅವರಿಬ್ರು ಹೌದು. ನಕುಲ ಸಹದೇವರು ಬರ್ತೇನೆ ಎನ್ನುವಾಗ ಹೇಳ್ತಾ ಇದ್ದಾರೆ. ನೀನು ಬಾ ಅಂದ್ರೂ ಅವರು ಬರುವುದಿಲ್ಲ. ಹೌದಾ? ಆ ವಿಶ್ವಾಸ ಉಂಟು ನನಗೆ. ಹಾ. ಅವರು ಯಾಕೆ ಬೇಡ? ಯಾಕೆ? ಚಿಣ್ಣರು ಯಮಳರು ಪಾಪ. ಹಾ. ಅವ್ರ ಪರಿಸ್ಥಿತಿ ಯಾರಿಗೂ ಬೇಡ. ಯಾಕೆ ಗೊತ್ತುಂಟಾ? ಹಾ. ಅವ್ರು ಎಷ್ಟೇ ದೊಡ್ಡವರಾಗಿ ಸಣ್ಣವರ ಹತ್ರ ಹೇಳಿಸ್ಕೊಳ್ಳೋದು ಅವರು. ಹಾ. ಚಿಣ್ಣರು ಅಲ್ವಾ? ಹೌದು. ದ್ರೌಪದಿ ಒಂದು ಸಣ್ಣವರಂತ ಹೇಳದೆ ಇದ್ರೆ ಸಾಕು, ಹಾ. ಮತ್ತೆಲ್ಲರೂ ಸಣ್ಣವರಂತ ಹೇಳಿ ಕರೀತಾ ಇದ್ದಾರೆ. ಹಾಗಾಗಿ ಹಾ. ಅವರು ಯಾರು ನನಗೆ ಯುದ್ಧಕ್ಕಾಗುವುದಿಲ್ಲ. ಈಗ ನಾನು ಬೇಡ, ಹಾ. ಅವರೂ ಬೇಡ, ಹಾ. ಪಾರ್ಥನೂ ಬೇಡ. ಹಾ. ಮತ್ತೆ ಯುದ್ಧಕ್ಕೆ ವಿರಾಮ ಹೇಗೆ ನಿನ್ನದು? ಇಷ್ಟು ದೂರ ಬಂದುಕೊಂಡು ಯುದ್ಧಕ್ಕೆ ವಿರಾಮ ಹಾಕುವುದೇನೋ ನಾನು? ಮತ್ತೆ ಅದ್ರಲ್ಲಿಯೂ ಹರಿವ ನದಿಯಿಂದ ಮೇಲೆದ್ದು ಬಂದ ನಾನು ಹಾ. ವಿರಾಮ ಹಾಕಿದ್ರೆ ಹಾ. ಏನಾಗ್ಲಿಕ್ಕಿಲ್ಲ ಹೇಳು. ನಿನ್ನನ್ನು ನೋಡಿದ್ರೆ ಹಾಗೆ ಕಾಣ್ತದ. ಹಾಗೆ ವಿರಾಮ ಹಾಕುವನಾಗ ಅಲ್ಲ, ಮತ್ತೆ ಈಗ ಹೇಳಿದ್ಯಲ್ಲ ಇದ್ದವರು ನೀವೆಷ್ಟು ಮಂದಿ? 4 5 ಮಂದಿ. 5 ಹಾ. ತಿರಸ್ಕಾರ ಮಾಡಿದ ಎಷ್ಟು ಮಂದಿಯನ್ನ? 4 ಉಳಿದವ ಯಾರು? ಒಬ್ಬ ಇದ್ದ. ಹಾ. ಇವತ್ತಿನ ದಿವಸ ನನ್ನ ಗದಾ ಯುದ್ಧಕ್ಕೆ ಯಾರ್ಯಾರೋ ಬೇಡ. ನಿಮ್ಮ ಪಕ್ಷದಲ್ಲಿ ಒಬ್ಬ ಇದ್ದಾನಲ್ಲ, ಯಾರು? ಅವನು ನಾನು ಅಂತ ಹೇಳಿದ್ರೆ ಹಾ. ಎಂತ ಅವಿನಾಭಾವ ಸಂಬಂಧ ನನ್ನದು. ಅವನ ಹೆಸರು ಹೇಳಿದ್ರೆ ಎಂತೆಂತ ಅಪಸ್ವರ ಬರ್ತದೆ ಕೇಳುವ ಕಡೆಯಲ್ಲಿ. ಅಷ್ಟು ಮಾತ್ರವಲ್ಲ, ನಮ್ಮಿಬ್ಬರ ಹೆಸರನ್ನು ಹೇಳಿ ಹೆಸರಿಗೆ ಅಕ್ಕಿ ಹಾಕಿದ್ರೆ ಅಣ್ಣ 1 ವರ್ಷ ಆದ್ರೂ ಆಗುದಿಲ್ಲ. ಅಂತವ ಬೇರೆಯವರುವಲ್ಲ, ನಿನ್ನ ಪ್ರೀತಿಯ ತಮ್ಮ ಶತ ಗಜತ್ರಾಣಿ ಓ ಆ ಭೀಮ ಬಿಡುವ ನನ್ನ ಯುದ್ಧಕ್ಕೆ. ಈಗ ಭೀಮನನ್ನೇ ಆಯ್ಕೆ ಯಾಕೆ ಮಾಡಿಕೊಂಡೆ ನೀನು? ಆಶಯ
ಗೊತ್ತುಂಟಾ? ಯಾಕೆ ಎನ್ನುವುದು ಗೊತ್ತಾಗ್ಲಿಲ್ಲ. ಭಾಷೆಯ ಇತ್ತಿಹನು ಓಹೋ. ಅಂದು ವಸ್ತ್ರಾಪಹರಣ ಕಾಲದಲ್ಲಿ ಪ್ರತಿಜ್ಞೆ ಮಾಡಿದವ ದುಶ್ಯಾಸನ ಉರವನ್ನ ಬಗಿತೇನೆ, ತೊಡೆ ತಟ್ಟಿ ಪಾಂಚಾಲೆಯನ್ನ ಕರೆದು ಸುಯೋಧನ ತೊಡೆ ಮುರಿತೇನೆ ಎನ್ನುವ ಹಾಗೆ ಘಂಟಾಘೋಷವಾದ ಪ್ರತಿಜ್ಞೆ ಮಾಡಿದ. ಅವನಿಗೊಂದು ಅವಕಾಶ ಬೇಕು. ಯಾಕೆ ಗೊತ್ತುಂಟಾ? ಚಂದ್ರವಂಶದಲ್ಲಿ ಆವಿರ್ಭಾವಕ್ಕೆ ಬಂದವರು ಕೊಟ್ಟ ಮಾತನ್ನು ಈಡೇರಿಸಿಕೊಳ್ಳಲೇಬೇಕು. ಈಡೇರಿಸಿಕೊಳ್ಳುವುದಕ್ಕೆ ಇವತ್ತೊಂದು ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಈಡೇರಿಸಿಕೊಳ್ಳುವ ಸಾಮರ್ಥ್ಯ ಇದ್ದರೆ ಬಿಡು ಭೀಮನನ್ನ ಯುದ್ಧಕ್ಕೆ. ಹೇಗೆ ಕೇಳುದು ಬೇಡ. ಅವ ಇವತ್ತು ನನ್ನನ್ನೇ ಆಯ್ಕೆ ಮಾಡಿಕೊಳ್ಬೇಕು. ಅವನಿಗೆ ಬೇರೆ ದಾರಿ ಇಲ್ಲ ಅಲ್ವಾ? ಅವ ತಿಳ್ಕೊಂಡಿದ್ದಾನೆ ಅವ ನನಗೆ ಅವಕಾಶ ಕೊಟ್ಟದ್ದು ಅಂತ. ಅವನಿಗೆ ಕಲ್ಪನೆ ಇಲ್ಲ. ಅವನಿಗೆ ಇಷ್ಟೊತ್ತಿಗೆ ನೀರಿನ ಎದ್ದು ಬರ್ಲಿಕ್ಕೆ ನಾನು ಅವಕಾಶ ಕೊಟ್ಟದ್ದು ಎನ್ನುವ ಕಲ್ಪನೆ ಇಲ್ಲ. ಇಷ್ಟು ದೊಡ್ಡ ದೊಡ್ಡ ಮಾತಾಡುವ ರಾಯರು ಇಷ್ಟೋ ತನಕ ಇದ್ದದ್ದಲ್ಲಿ ನೀ ಕರ್ದದ್ದು ಎಲ್ಲಿಂದ? ನಾನು ಕರೆದದ್ದು ಮೇಲಿಂದ. ಎಲ್ಲಿಂದ ಕರೆದೆ ನೀನು? ನಾನು ಮೇಲಿಂದ ಕರೆದದ್ದು. ಎಲ್ಲಿದ್ದೆ ಅಂತ ಕರೆದೆ? ದಡದಿಂದ ಕರೆದದ್ದು. ನೀನ್ ಎಲ್ಲಿದ್ದೆ? ನೀ ಎಲ್ಲಿದ್ದೆ ಅಂತ ಕರೆದೆ? ನೀರಲ್ಲಿದ್ದೆ ಅಂತ ಕರೆದದ್ದು. ಅಲ್ಲಿಂದ ಇದ್ದೆ. ಅಲ್ಲಿಂದ ಎದ್ದದ್ದ? ಅವಕಾಶ ಕೊಡುವುದಾ? ಸತ್ಯ ಮಾಡಿ ಹೇಳ್ಬೇಕು. ಹೇಳು. ಇವತ್ತು ನೀ ನನಗೆ ಅವಕಾಶ ಕೊಟ್ಟದ್ದ? ಮತ್ತೆ ನಾನ್ ನಿನಗೆ ಅವಕಾಶ ಕೊಟ್ಟದ್ದ? ಇಲ್ಲಿಗೆ ಬರುವುದಕ್ಕೆ ನಿನಗೆ ಅವಕಾಶ ಕೊಟ್ಟವ್ರು ಯಾರು? ನಿನಗೆ ನೀರಿನ ಮೇಲೆ ಏಳ್ಲಿಕ್ಕೆ ಅವಕಾಶ ಕೊಟ್ಟದ್ದು. ಅದಕ್ಕೆ ನಾನು ಹೇಳ್ಬೇಕಿದ್ದರೆ ಮೊದಲು ಇಲ್ಲಿಗೆ ಬರುವುದಕ್ಕೆ ಅವಕಾಶ ಕೊಟ್ಟದ್ದು ಯಾರು? ಇಲ್ಲಿಗೆ ನೀನ್ ಇದ್ದದ್ರಿಂದ ನಾನು ಬಂದದ್ದು. ಇವತ್ತು ಈ ಕ್ಷೇತ್ರಕ್ಕೆ ನೀ ಇಲ್ಲಿಗೆ ಬರುವುದಕ್ಕೆ ಅವಕಾಶ ಕೊಟ್ಟದ್ದು ನಾನು ನೆನಪಿರ್ಲಿ. ನೀನು ಅವಕಾಶ ಕೊಟ್ಟು ನಾನು ಬಂದದ್ದಲ್ಲ. ನಾನು ಅವಕಾಶ ಕೊಟ್ಟದ್ದರಿಂದ ನೀನು ಎದ್ದು ಬಂದಿದ್ದೀಯ. ನಾನು ಎದ್ದು ಬಂದದ್ದು ಸತ್ಯ. ನೀನ್ ನೀರಿಂದ ಎದ್ದು ಬಂದದ್ದು ವೈಶಂಪಾಯನ ಸರೋವರದ ಸಮೀಪ ಬಂದು ಕರೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಾರು? ನೀನು ನೀರಿಂದ ಎದ್ದದ್ದು ಯಾಕೆ? ನಾನು ಎದ್ದದ್ದು ನೀ ಕರೆದದ್ದಕ್ಕಾಗಿ ಅಲ್ಲ, ಮತ್ತೆ ನೀನನ್ನು ಬಡಿಯುವುದಕ್ಕಾಗಿ ಎದ್ದದ್ದು. ಹಾಗಾದ್ರೆ ಅಷ್ಟ ಹೊತ್ತಿಗೆ ಯಾಕೆ ಎದ್ದು ಬಂದ ನೀನು? ಯಾಕೆ ಬಂದ ಕೇಳಿದ್ರೆ ಇನ್ನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬಿಟ್ರೆ ಬಾಯಿ ಬಂದದ್ದು ನೀ ಹೇಳ್ತೀಯ. ಹಾಗಾದ್ರೆ ನಾನು ಕರೆದದ್ದು ನಿನಗೆ ಕೇಳಿತ್ತು ಅಂತ ಆಯ್ತಲ್ಲ? ಕೇಳಿತು ನೀನಲ್ಲ, ನಿಮ್ಮವರೆಲ್ಲರೂ ಕರೆದದ್ದು ನನಗೆ ಕೇಳಿದೆ. ಏನು ನೀನು ಸುಳ್ಳು ಹೇಳಿದ್ರೆ ಒಪ್ಪುವುದಕ್ಕಿಲ್ಲಿದ್ದದ್ದು ಭೀಮ. ಯಾಕೆ ಹೇಳು? ನೀರು ಶಬ್ದವಾಹಕ ಅಲ್ಲ. ನಾನು ಕರೆದದ್ದು ನಿನಗೆ ಹೇಗೆ ಕೇಳ್ತದೆ? ನೀನು ಕರೆದದ್ದು ಯಾಕೆ? ನೀ ಕರೆದದ್ದು ಸುಳ್ಳ? ನಾನು ಕರೆದದ್ದು ಹೌದು. ನನ್ನ ವಿರೋಧಿ ಒಬ್ಬ ವಿದೇಶದಲ್ಲಿ ಇರ್ತಾನೆ, ನಾನು ಇಲ್ಲಿ ಗಲಾಟೆ ಮಾಡಿ ಬೈತೇನೆ, ಅವನಿಗೆ ಕೇಳಬೇಕು ಅಂತಲ್ಲ, ನನ್ನ ಸಿಟ್ಟು ತಣಿಬೇಕು ಅಂತ. ನಿನ್ನ ಬೇಹಿನಾಳುಗಳು ಬಂದು ಏನು ವಿಷಯ ಹೇಳಿದ್ರು ನಿನಗೆ? ದ್ವೈಪಾಯನ ಸರೋವರದಲ್ಲಿ ಕೌರವನಿದ್ದಾನೆ ಅಂತ ಹೇಳಿದ್ದಾರೆ. ಹೇಗೆ ಹೇಳಿದ್ರು? ಹೇಗೆ ಹೇಳಿದ್ರು? ಹೇಗೆ ಹೇಳಿದ್ರು? ಬಾಯಲ್ಲಿ ಹೇಳಿದ್ರು. ಹೇಗೆ ಹೇಳಿದ್ರು? ಬಾಯಲ್ಲಿ ಹೇಳ್ಬೇಕಂತ ಅದ್ರಲ್ಲಿ ಸನ್ನಿವೇಶ ಬೇಡವೇನಾ? ನೀನು ಮಾತಾಡಿದ್ದನ್ನ ಕೇಳಿಕೊಂಡೆ ಅವರು ಬಂದು ಹೇಳಿದ್ದು. ಹಾಗ ನಾನು ಮಾತಾಡಿದವ್ರಿಗೆ ಕೇಳ್ತದೆ, ನಾನು ಮಾತಾಡಿದ ಒಂದು ನಿಮಿಷ ಇರು. ನಾನು ಮಾತನಾಡಿದ್ದು ಕೇಳಬೇಕಾದ್ರೆ ಮೇಲೆ ಇದ್ದ ಮೂವರು ಕೃತವರ್ಮ, ಕೃಪಾಚಾರ್ಯರು, ಅಶ್ವತ್ಥಾಮ ಮೂವರು ಮಾತಾಡಿದ್ದಕ್ಕೆ ನಾನು ಪ್ರತಿಯಾಗಿ ಮಾತನಾಡಿದೆ. ಇದನ್ನ ಕೇಳಿದ ಬೇಹಿನಾಳುಗಳು ಬಂದು ವಿಷಯವನ್ನ ಮುಟ್ಟಿಸಿದ್ರು ನಿನಗೆ, ಹೌದಾ?
ಅವ್ರು ಹೇಳಿದ್ದು ನನಗೆ ಕೇಳ್ತದೆ ಪುಣ್ಯಾತ್ಮ, ಇವ್ರು ಹೇಳಿದ್ದು ಕೇಳುದಿಲ್ವ ನನಗೆ? ಅದು ನನಗೆ ಸಂಬಂಧಪಟ್ಟ ಅದು ನಿನಗೆ ಯಾವುದು ಸಂಬಂಧ? ನಿನಗೆ ಸಂಬಂಧ ನೀನು ಮಾತಾಡಿದ್ದು ಕೇಳಿದ್ದು ಅಂತ ಅವ್ರು ಬಂದು ನನಗೆ ಹೇಳಲಿಲ್ಲ. ಇವರು 3 ಜನ ನಿಂತುಕೊಂಡು ನೀರನ್ನು ನೋಡಿ ಮಾತಾಡ್ತಾ ಇದ್ದಾರೆ. ನೀರಿನಲ್ಲಿ ಕೌರವ ಇದ್ದಾನೆ, ನೀರಿನಿಂದ ಗುಳ್ಳೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಪ್ರಾಮಾಣಿಕ ಕೇಳು, ಅಷ್ಟೇ ಹೇಳಿದ್ದ. ಅಷ್ಟೇ ಹೇಳಿದ. ಸರಿ ಬಿಡಾಗಾದ್ರೆ ಅದಲ್ಲ ಅಲ್ಲ, ಹೇಳ್ತೇನೆ. ಇಲ್ಲಿಗೆ ಬರುವ ಸ್ವಲ್ಪ ಮೊದಲು ಯಾರೆಲ್ಲ ಇದ್ದಿದ್ದಾರ ಗೊತ್ತಿಲ್ಲ, ಅವ್ರ ಎಲ್ಲರ ಮುಂದೆ ಬೇಹಿನಾಡುಗಳು ಅಷ್ಟೇ ಹೇಳಿದ್ದಾದ್ರೆ ಮುಂದುವರಿಸ್ತೇನೆ. ನಾನಲ್ಲಿ ಅಷ್ಟೇ ಬಂದು ಹೇಳಿ. ಆಯ್ತು ಹೇಳು. ಕೌರವ ನೀರಿನಲ್ಲಿದ್ದಾಳೆ, ಕೃಪರು ಮತ್ತೊಬ್ಬರು ಅವನಲ್ಲಿ ಮಾತನಾಡುತ್ತಿರುವುದನ್ನ ಕೇಳಿ ಬಂದು ಹೇಳಿದವರಿದ್ದಾರೆ. ಕೌರವ ಇದ್ದಾನೆ ಅನ್ನೋದು ಹೇಗೆ ಗೊತ್ತಾಯ್ತು? ಕೌರವ ನೀರಿನಿಂದ ಗುಳ್ಳಿ ಬರ್ತಾ ಉಂಟು, ಅವರು ನೀರನ್ನು ನೋಡಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ದು. ಒಳ್ಳೆ ಮೀನು ಹೊಡಿದ್ರು ಬರ್ತದೆ, ಕಪ್ಪೆ ಹೊಡಿದ್ರು ಬರ್ತದೆ, ಕೌರವ ಹೋದ್ರೆ ಮಾತ್ರ. ಹಾಗಾದ್ರೆ ನಾನು ಬಂದು ಕರೆದಾಗ ನೀ ಎದ್ದು ಬಂದ್ರಿಂದ ನೀನೇ ಇದ್ದೆ ಅಂತ ಆಯ್ತಲ್ಲ. ಪುಣ್ಯಾತ್ಮ ಅದೇ ಹೇಳಿದ್ದು. ನೀ ಕರೆದದ್ದು ನಾನು ಕೇಳಿದ್ದು, ಹಾಗಾಗಿ ಬಂದೆ ಅಂತ ಹೇಳಿದ್ದು. ನೀ ಕೇಳುವುದಿಲ್ಲ ಅಂತ ಹೇಳಿದ್ದು ನೀನು. ನೀರು ಶಬ್ದವಾಹಕ ಅಲ್ಲ, ಕೇಳುವುದಕ್ಕೆ ಸಾಧ್ಯವೇ ಇಲ್ಲ. ಅದು ನೀನು ಹೇಳಿದ್ರು. ಅಲ್ಲದೆ ಇದ್ದದನ್ನ ಬೆಳಿಕಾಗೆ ಉಂಟು ಅಂತ ವಾದಿಸಿದ್ರೆ ವಾದದಲ್ಲಿ ಗೆದ್ದವ ವಾದದಲ್ಲಿ ಮಾತ್ರ ಗೆಲ್ತಾನೆ, ಜೀವನದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ. ಜೀವನದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಉಂಟು ಎನ್ನುವುದನ್ನು ಮಾಡಿ ತೋರಿಸ್ತೇನೆ. ಸುದೀರ್ಘವಾದ ಜೀವನದಲ್ಲಿ ನೀನು ಎಲ್ಲಿ ಗೆದ್ದದ್ದುಂಟು, ಯಾರನ್ನು ಗೆದ್ದದ್ದು? ಇಲ್ಲಿವರೆಗೆ ನಾನೇ ಗೆದ್ದದ್ದು. ಎಲ್ಲಿ ಗೆದ್ದಿದ್ದು? ಇಲ್ಲಿವರೆಗೆ ನಾನೇ ಗೆದ್ದದ್ದು. ಯಾರನ್ನು ಗೆದ್ದಿದ್ದು? ಇಲ್ಲಿಯವರೆಗೆ ಕೌರವ ಬದುಕಿದ್ದಾನೆ ಅಂತ ಆದ್ರೆ ಕೌರವನೇ ಗೆದ್ದದ್ದು. ಯಾಕೆ ನೆನಪಿಟ್ಕೋ. ಅದಲ್ಲದೆ ಇದ್ರೆ ಸುದೀರ್ಘವಾದ ನಿನ್ನ ಜೀವನದಲ್ಲಿ ಪ್ರಥಮ ಹೋರಾಟವನ್ನು ಮಾಡುವುದಕ್ಕೆ ಹೋದದ್ದು ಯಾರು ಯಾವಾಗ ಕೇಳಿದ್ರೆ ದ್ರೋಣಾಚಾರ್ಯರು ಗುರುದಕ್ಷಿಣೆ ಕೇಳಿದ ಕಾಲಕ್ಕೆ. ಒಂದೇ ಜೀವನದಲ್ಲಿ ಸೋತವ ನೀನು. ಇವತ್ತಿನವರೆಗೆ ಮತ್ತೊಬ್ಬರ ಮಕ್ಕಳನ್ನ ಬಾವಿಗಿಳಿಸಿ ಆಳವನ್ನು ನೋಡಿದವ ಬಿಟ್ರೆ ಯಾವತ್ತು ಸ್ವಯಂ ಹೋರಾಟಕ್ಕೆ ನೀನು ಬಂದವನಲ್ಲ. ಸತ್ಯ ಹೌದು. ಯಾಕೆ ಗೊತ್ತುಂಟ? ಇನ್ನೊಬ್ಬರ ಮಕ್ಕಳನ್ನ ಬಾವಿಗಿಳಿಸಿದ್ದಾಕೆ ಅವರಿಗೆ ಈಜುವುದಕ್ಕೆ ಸ್ವಲ್ಪ ಅಭ್ಯಾಸ ಆಗ್ಲಿ ಅಂತ ಇಳಿಸಿದ್ದು. ನಿನ್ನ ನಿಲ್ಲಿಸಲಿಲ್ಲ. ಯಾಕೆ ಗೊತ್ತುಂಟ? ಈ ಹೊಟ್ಟೆ ಹೊತ್ಕೊಂಡು ಈಜ್ಲಿಕ್ಕೆ ಆಗುದಿಲ್ಲ, ಅಲ್ಲೇ ಮುಳುಗಿ ಸಾಹಿತ್ಯ ಅಂತ ಬಿಟ್ಟದ್ದು. ನಾನು ಹೊಟ್ಟೆ ಉಂಟು ಅಂತ ನಿನಗೆ ಹೇಳಿ. ನನಗೆ ದೃಷ್ಟಿ ಇಲ್ವರ ಮಂಗ. ಇದು ಹೊಟ್ಟೆ ಅಲ್ಲ, ಹೊಟ್ಟೆ ಅಲ್ಲ, ಇದೆಂತ ಯಾದೇ ಹಾಗಾದ್ರೆ? ನಾನು ಬ್ರಕೋದರ, ನಾನು ಲಂಬೋದರನಲ್ಲ. ಆಯ್ತಪ್ಪ, ಬ್ರಕೋದರ ನೀನು. ನಾನು ನಿನ್ ದೊಡ್ಡ ಹೊಟ್ಟೆ ಇದೆ, ಸುಳ್ಳ? ಹೊಟ್ಟೆ ದೊಡ್ಡದಲ್ಲ, ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಉಂಟು. ಅದು ನೀ ತಿಳ್ಕೊಂಡದಷ್ಟೇ. ನನಗೆ ಗೊತ್ತು. ನಿನ್ನ ಕಣ್ಣು ಸರಿ ಇದ್ದಕ್ಕೆ ನನ್ನ ಕಣ್ಣು ಸರಿ ಇದ್ದದ್ರಿಂದ ದೊಡ್ಡ ಹೊಟ್ಟೆ ಅಂತ ಹೇಳಿದ್ ನಾನು. ನೀನು ತಲೆ ಕತ್ತರಿಸ್ತೇನೆ. ನಾಲಿಗೆ ಕತ್ತರಿಸ್ತೇನೆ. ನಾಲಿಗೆ ಕತ್ತರಿಸಿದ್ರೆ ತಲೆ ಉಳಿತದೆ. ತಲೆ ಕತ್ತರಿಸಕ್ಕೆ ಬಿಡ್ಬೇಕಲ್ಲ. ಮೇಲೆ ಬಂದ ನೀನು ಧರ್ಮರಾಯನಲ್ಲಿ ನಿನ್ನ ಬಲ ಏನು ಅಂತ ಕೇಳುವ ಕಾಲಕ್ಕೆ ಯೋಚಿಸಬೇಕಾದ ಸತ್ಯ ಏನು ಕೇಳು. ಪ್ರಶಾಶ್ವಮುನಿಗಳಿಂದ ಅಕ್ಷವಿದ್ಯೆಯನ್ನು ಕಲಿತವ ಆತನಿದ್ದಾನೆ. ಹೌದು. ಅಲ್ಲದೆ ಇದ್ರೆ ಅಕ್ಷವಿದ್ಯೆ ಕಲ್ತದ್ದು ಯಾಕೆ? ಇಂದು ಬೆಳಿಗ್ಗೆ ನೀನು ಧರ್ಮರಾಯನಲ್ಲಿ ಹೋರಾಟವನ್ನು ಮಾಡಿದ್ಯಲ್ಲ, ಸೋತಿದ್ದೀಯ ಗೆದ್ದಿದ್ದೀಯ. ಪ್ರಶಾಶ್ವನಲ್ಲಿ ಅಕ್ಷವಿದ್ಯೆ ಕಲ್ತದ್ದು ಯಾಕೆ? ಅಕ್ಷವಿದ್ಯೆ ಅವನು ಬೇಕು ಅಂತ ಕಲ್ತಿದ್ದ. ಯಾಕೆ ಬೇಕು? ಅಕ್ಷವಿದ್ಯೆಯಿಂದ ಆಗುವ ಪ್ರಯೋಜನ ಏನು ಹೇಳು? ಏನು ಪ್ರಯೋಜನ ಹೇಳಿ, ನೀನು ಹೇಳು. ನಾನಲ್ಲ, ನೀನು ಹೇಳು. ಅಕ್ಷವಿದ್ಯೆಯನ್ನು ನೀವು ಕಲ್ತದ್ದು ಯಾಕೆ ಇರುವುದು ನಮಗೆ ಗೊತ್ತುಂಟು. ಇನ್ನೊಂದು ಸಂದರ್ಭದಲ್ಲಿ ದ್ಯೂತವನ್ನಾಡಿ ಅವನನ್ನ ಗೆಲ್ಲುವ ಎನ್ನುವ ಕಾರಣಕ್ಕಾಗಿ ನೀವು ಅಕ್ಷವಿದ್ಯೆಯನ್ನ ಕಲಿತವರು ಎನ್ನುವುದು ಗೊತ್ತುಂಟು. ಯಾಕೆ ಗೊತ್ತುಂಟಾ? ಇದೇ ವಿಷಯ ನಮ್ಮೊಳಗೆ ಸಮಾಲೋಚನೆ ಮಾಡಿದೆವು. ನಮ್ಮವ್ರು ಹೇಳಿದ್ರು, ಇವ ಅಜ್ಞಾತವಾಸ ವನವಾಸವನ್ನ ಮುಗಿಸಿ ಬಂದ ಮೇಲೆ ಮರಳಿ ದ್ಯೂತವನ್ನಾಡಿ ಮತ್ತೆ ಅಟ್ಟುವಂತ. ನಾನು ಬೇಡ ಅಂತ ಹೇಳಿದ್ದೇನೆ. ಯಾಕೆ? ನೀವು ಕಾಂತಾರದಲ್ಲಿ ಇಷ್ಟು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀರ ನಮಗೂ ಗೊತ್ತುಂಟು. ಯಾವ ಕಾಲಕ್ಕೂ ನೀನ್ ಆಡಿದ್ದಲ್ವಲ್ಲ, ಮತ್ತೆ ನಾನು ಮತ್ತೊಬ್ಬರ ಹತ್ರ ಆಡಿಸಿದ್ದಲ್ವ. ಅದು ನನ್ನಿಷ್ಟ, ನನ್ನಿಷ್ಟ. ಅದು ನಿನ್ನ ಯೋಗ್ಯತೆ, ಒಂದು ಶಕುನಿಯ ಯೋಗ್ಯತೆ. ಆಯ್ತಪ್ಪ. ಈಗ ಮಾಗದ ನನ್ನ ಕೊಲ್ಲಿಸಿದ್ಯಾರು? ಕೃಷ್ಣ ಕೊಲ್ಲಿಸಿದ್ದು. ಮಾಗದನ್ನ ಕೊಲ್ಲುವ ಯೋಗ್ಯತೆ ಕೃಷ್ಣನಿಗಿಲ್ವಾ? ಉಂಟು. ಉಂಟಲ್ವಾ? ಆದ್ರೂ ನಿಮ್ಮಿಂದ ಕೊಲ್ಲಿಸಿದೆ. ಯಾಕೆ ಕೊಲ್ಲಿಸಿದ್ದು? ಕೃಷ್ಣನ್ ಕೇಳ್ಬೇಕು. ನಾನು ಹಾಗೆ ನನಗೆ ಆಡುವ ಯೋಗ್ಯತೆ ಇಲ್ಲ ಅಂತಲ್ಲ, ಬೇಡ ಅಂತ ಅವ್ರನ್ನ ಆಡಿಸಿದ್ದೆ. ಏನೀಗ? ಇಂದು ಬೆಳಿಗ್ಗೆ ಧರ್ಮರಾಯನಲ್ಲಿ ಹೋರಾಟ ಮಾಡಿ ನೀ ಗೆದ್ದ ಸೋತ. ನಾನು ಸೋತಿದ್ದೇನೆ. ಸೋತು ಮತ್ತೆ ಅವನಲ್ಲಿ ನಿನ್ನಯ ಒಲವು ಏನು ಅಂತ ಕೇಳುವುದೇ. ನಾನು ಗದಾ ಯುದ್ಧಕ್ಕೆ ಏನು ಅಂತ ಕೇಳಿದ್ದು. ಇವತ್ತು ಗದಾ ಯುದ್ಧಕ್ಕೆ ನಾನು ಆಯ್ಕೆ ಮಾಡಿಕೊಳ್ಳದೆ ಹೊರಟದ್ದು. ಆವತ್ತು ಮುಖಾಮುಖಿಯಾಗಿ ಅವ ಬಂದಾಗ ಯುದ್ಧ ಮಾಡಿದ್ದು. ಇನ್ನು ಒಂದು ವಿಷಯ ಹೇಳ್ಬೇಕಾ? ಯಾಕೆ ಅವನಲ್ಲಿ ಯುದ್ಧ ಮಾಡಿದೆ? ಅವನಿಗೊಂದು ವ್ರತ ಉಂಟಂತೆ. ಯಾರು ದ್ಯೂತಕ್ಕೆ ಕರೆಯುತ್ತಾರೋ, ಯಾರು ಯುದ್ಧಕ್ಕೆ ಆಹ್ವಾನಿಸುತ್ತಾರೋ ಅವರಲ್ಲಿ ಯುದ್ಧ ಮಾಡದೇ ಇರುವುದಿಲ್ಲ ಎನ್ನುವ ವ್ರತ ಉಂಟಂತೆ. ನಾನು ಸಮ್ಮುಖದಲ್ಲಿ ಎದುರಾದಾಗ ಯುದ್ಧಕ್ಕೆ ಬಂದದ್ದು ಸತ್ಯ. ಅವನ ಕರಚಮತ್ಕಾರದಲ್ಲಿ ಮೇಲುಗೈಯನ್ನು ಸಾಧಿಸುವುದು ಸತ್ಯ. ಅಲ್ಲಿಂದ ಪಲಾಯನ ಸೂತ್ರವನ್ನ ಕೈಗೆತ್ತಿಕೊಂಡದ್ದು ಸತ್ಯ. ಹಾಗಂತ ಒಮ್ಮೆ ಸೋತ ಎನ್ನುವಲ್ಲಿಗೆ ಮತ್ತೆ ಇವಾಗ ಸೋಲ್ತೇನೆ ಎನ್ನುವ ಲೆಕ್ಕ ಅಲ್ಲ. ಅವನನ್ನ ಸೋತ ಎನ್ನುವ ಕಾರಣಕ್ಕಾಗಿ ಬಿಟ್ಟದ್ದು ಅಲ್ಲ. ಗದಾ ಯುದ್ಧ ಧರ್ಮ ಯುದ್ಧ ಆಗಬೇಕೆನ್ನುವ ಹಾಗೆ, ಅವ ಕೂಟ ಯುದ್ಧ ಸರಿಯಲ್ಲ ದ್ವಂದ್ವ ಯುದ್ಧ ಬೇಕೆನ್ನುವ ಹಾಗೆ ಆಯ್ಕೆ ಇಟ್ಟದ್ದರಿಂದ ದ್ವಂದ್ವ ಯುದ್ಧದಲ್ಲಿ ಗದಾ ಯುದ್ಧವೇ ಬೇಕೆನ್ನುವ ಕಾರಣಕ್ಕೆ ಅವನ ತಿರಸ್ಕಾರ ಮಾಡಿದ್ದೇನೆ. ಹಾಗಾದ್ರೆ ಪಾಂಡವರಲ್ಲಿ ಉಳಿದವರನ್ನ ನೀನು ನಗಣ್ಯ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅರ್ಜುನನನ್ನ ಸಣ್ಣವ ಅಂತ ಹೇಳುವುದಿದ್ರೆ ಚಿತ್ರಸೇನ ಎನ್ನುವಂತ ಗಂಧರ್ವ ನಾಗಭಾಷದಿಂದ ನನ್ನ ಬಂಧಿಸಿಕೊಂಡು ಹೋಗುವ ಕಾಲಕ್ಕೆ ಒಂದು ಚಿತ್ರಸೇನ ಗಂಧರ್ವನಿಂದ ಬಿಡಿಸಿದ್ದು ಯಾರು ಕೇಳಿದ್ರೆ ಅದೇ ಅರ್ಜುನ. ಯಾರು ಹೇಳಿದ್ದು? ಮತ್ತಾರು ಹೇಳಿದ್ದು? ಚಿತ್ರಸೇನ ಗಂಧರ್ವನಿಗೂ ಅರ್ಜುನನಿಗೆ ಯುದ್ಧ ಆಗಿದೆಯಾ? ಯುದ್ಧ ಆಗಿದೆ. ಬಿಡಿಸಿದ್ದು ಅರ್ಜುನನೇ ಬಿಡಿಸಿ. ಯುದ್ಧ ಆಗಿದೆ ಹೇಳು. ಯುದ್ಧವೇ ಆಗಿದೆ. ಬಿಡಿಸಿದ್ದು ಅರ್ಜುನ. ಯುದ್ಧ ಆಗಿದೆಯಾ? ಅರ್ಜುನನ ಬಿಡಿಸಿ. ನಮಗೆ ವಿಷಯ ಗೊತ್ತಿಲ್ಲ ಅಂತ ನಮ್ಮೆಲ್ಲರನ್ನ ಸಂಮೋಹನ ಅಸ್ತ್ರದಿಂದ ಕೆಡಹಿದ ಆತ ಅವನನ್ನ ಗೆಲ್ಲುವುದಕ್ಕಾಗಿ ಯುದ್ಧ ಮಾಡಿದ್ದೇನು ಸತ್ಯ. ಯಾರಲ್ಲಿ? ನಮ್ಮಲ್ಲಿ ಮಾತ್ರ. ಹಾಗಂತ ಚಿತ್ರಸೇನ ಬಂದಾಗ ನೀವಿಬ್ಬರು ಎದುರಾದಾಗ ನಿಮ್ಮನ್ನ ನೇರವಾಗಿ ಚಿತ್ರಸೇನ ಗಂಧರ್ವ ಕರೆದುಕೊಂಡು ಹೋದ
ಎನ್ನುವ ವರ್ತಮಾನ ನಮಗೆ ಬಂದು ಮುಟ್ಟಿದೆ. ನಿಮ್ಮೊಳಗೆ ಬರುವಾಗ ಹೊಂದಾಣಿಕೆ ಮಾಡ್ಕೊಳ್ಳುವುದು. ನಾನೇನು ಹೇಳುವುದಿಲ್ಲ, ನೀನೇನು ಹೇಳಬೇಡ, ನಮ್ಮಷ್ಟಕ್ಕೆ ಹೋಗುವಂತ. ನೀನು ನಾಗಪಾಶಕ್ಕೆ ಸಿಲುಕಿದ್ದ ಹೌದಾ? ಹೌದಪ್ಪ. ನಾಗಪಾಶ ಬಿಟ್ಟು ಹೋಗುವುದಕ್ಕೆ ಕಾರಣ ಪತಿವ್ರತೆ ಬಂದು ತುಳಿಯಬೇಕು ಅಂತಿತ್ತು. ಹೌದು. ಮೊದಲು ಬಂದು ಬಂದದ್ದು ಯಾರು? ನನ್ನ ಹೆಂಡತಿ. ಬಿಟ್ಟು ಹೋಯ್ತಾ ನಾಗಪಾಶ? ಭಾನುಮತಿ ಬಂದದ್ದು ಬಿಡ್ಲಿಲ್ಲ. ಯಾಕೆ ಬಿಡ್ಲಿಲ್ಲ? ಯಾಕೆ? ನಾನದು ಪ್ರಶ್ನೆ ಮಾಡುವುದಿಲ್ಲ. ಹೆಣ್ಣೊಬ್ಬಳ ಮೇಲೆ ನನ್ನದ್ದು ಹಸ್ತಕ್ಷೇಪ ಇಲ್ಲ. ನೀನು ಮಾಡಬಹುದು. ತುಂಬಿದ ಸಭೆಯಲ್ಲಿ ಹೆಣ್ಣೊಬ್ಬಳ ಮಾನವನ್ನ ಕಳೆಯುವುದಕ್ಕೆ ಮುಂದಾಗುವುದು. ಪಾಂಡವರು ಅಂತ ಕಾರ್ಯಕ್ಕೆ ನೀನು ಅಂತ ಕಾರ್ಯಕ್ಕೆ ಮುಂದಾಗುವುದಿಲ್ಲ ಅಂತ ಹೇಳಬೇಡ. ನೀ ಹೇಳಿದ ಹಾಗಾಯ್ತು ಗೊತ್ತುಂಟ. ನಾನು ಹೇಳುವುದಿಲ್ಲ ಅಂತ ಹೇಳ್ಕೊಂಡು ಪ್ರಚಾರ ಮಾಡಿದಾಗ ಆಯ್ತು. ಪರಮ ಪತಿವ್ರತೆಯಾದವಳು ಬಿಡಿಸಬೇಕು, ಭಾನುಮತಿ ಮುಟ್ಟಿದಾಗ ಬಿಡ್ಲಿಲ್ಲ ಎನ್ನುವುದರ ಅರ್ಥ ಅವಳು ಪತಿವ್ರತೆ ಅಲ್ಲ ಎನ್ನುವಾಗ ಹೇಳುವುದಕ್ಕೆ ಹೊರಟವ ನೀನು. ಅದು ಸತ್ಯ ಅಂತ ಆದ್ರೆ ಯಾರ್ಯಾರೆಲ್ಲ ಕೇಳಬೇಡ. ಸಂಧಾನಕ್ಕೆ ಬಂದಂತ ನಿನ್ನ ಭಾವದೇವ ಕೃಷ್ಣನಲ್ಲಿ ಕೇಳು. ಎಲ್ಲರೂ ಕೃಷ್ಣನ ಕಾಲಿಗೆ ಬಿದ್ದು ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡುವಂತ ಹೇಳಿದಾಗ ನಮ್ಮಮ್ಮ ಗಾಂಧಾರಿಗೆ ಆಶ್ವಾಸನೆ ಕೊಟ್ಟನಂತೆ. ಮಾಂಗಲ್ಯ ಸೌಭಾಗ್ಯ ಎನ್ನುವುದು ಉಳಿಯುವ ಹಾಗೆ ಮಾಡ್ತೇನೆ, ಸುಮಂಗಲಿಯಾಗಿರುವ ಹಾಗೆ ಮಾಡ್ತೇನೆ ಎನ್ನುವ ಹಾಗೆ ನನ್ನಯ್ಯ ಧೃತರಾಷ್ಟ್ರ ಭೂಪತಿಗಳಿಗೆ ಅರಗಳಿಗೆ ಕಣ್ಣಿನ ದೃಷ್ಟಿಯನ್ನ ಕೊಟ್ಟನಂತೆ. ಆದರೆ ನನ್ನ ಹೆಂಡತಿ ಭಾನುಮತಿ ಹೋಗಿ ನಮ್ಮ ಗಂಡನನ್ನ ಉಳಿಸಿಕೊಡಿ, ಮಾಂಗಲ್ಯ ಭಾಗ್ಯವನ್ನ ಉಳುಹು ಅಂತ ಹೇಳಿದ್ರೆ ಅವ ಹೇಳಿದ್ದೇನೆ ಗೊತ್ತುಂಟ, ನಿನಗೆ ಮಾಂಗಲ್ಯವನ್ನ ಕಟ್ಟಿದ ದೇವರಿದ್ದಾನೆ ಹೋಗು ಎನ್ನುವುದರ ಅರ್ಥ ಗಂಡನನ್ನ ದೇವರು ಎನ್ನುವ ಹಾಗೆ ನಂಬಿದ್ದಾಳೆ ಅಂತಾದ್ರೆ ಅವಳು ಪರಮ ಪತಿವ್ರತೆ ಎನ್ನುವುದೇ ಅರ್ಥ. ಹಾಗಂತ ನೀವಲ್ಲಿ ಯಾಕೆ ದ್ರೌಪದಿನ ಕರೆಸಿದ್ರಿ? ನಿಮಗ ಅನುಮಾನ ಇದ್ದಿತ್ತು. ವರ್ಷಕ್ಕೊಬ್ಬೊಬ್ಬರಂತ ನೀವು ಹೋಗಿ 5 ಜನರಲ್ಲಿ ಮತ್ತೆ ಅವಳಿಗೊಂದು ಅಪಪ್ರಚಾರ ಬರುವುದು ಬೇಡ ಅಂತ ಅವಳನ್ನ ಮುಂದಿಟ್ಕೊಂಡು ಅವಳನ್ನ ಪರಮ ಪತಿವ್ರ ಅಂತ ಹೇಳಿ ಹೊರಟದ್ದು ನೀವು. ಮತ್ತೊಂದು ಹೇಳೇನ, ನಾಗ ಒಳ್ಳೇದಿದ್ದಲ್ಲಿ ಬಿಟ್ಟು ಹೋಗುದಿಲ್ಲ, ಕೆಟ್ಟದ್ದು ಬಂದ್ರೆ ಆ ಜಾಗದಲ್ಲಿ ನಿಲ್ಲುವುದಿಲ್ಲ. ಬಹುಶಃ ಇವಳು ಬಂದ್ಲೇ ಇಲ್ವಾ? 5 ಜನರು ಗಂಡ ಇವಳಿಗೆ, ನಾನಿದ್ರೆ ಅಪಾಯ ಅಂತ ಬಿಟ್ಟು ಹೋಗಿರ್ಬೇಕದು. ನಿನಗೆ ಪುಣ್ಯಾತ್ಮ, ನಿನಗೆ ಬೇಕು ಅಂತ ಆದ್ರೆ ಬೇಡದೆ ಇದ್ದದ್ದನ್ನು ಒಳ್ಳೆಯದು ಅಂತ ಮಾಡಿ ನೀವೇ ಹೇಳ್ತಿರತ್ತೆ. ಪ್ರಪಂಚ ತಿಳಿಯಬೇಕಾದ ಸತ್ಯ ಯಾವ್ದು ಕೇಳಿದ್ರೆ ಯಾವ್ದು ಆಗಬೇಕು ಅದು ಆಗಬೇಕು, ಯಾವ್ದು ಆಗಬಾರದು ಅದು ಆಗಬಾರದು. ಆಗಬೇಕಾದದನ್ನ ಆಗದೆ ಇರುವ ಹಾಗೆ ಆಗಿಸುವುದಕ್ಕೆ, ಆಗಬಾರದನ್ನ ಆಗುವ ಹಾಗೆ ಆಗಿಸುವುದಕ್ಕೆ ನೀನು ಶಕ್ತನಲ್ಲ. ಉಳಿದವರ ಕಥೆಯನ್ನ ಬಿಡು. ನನ್ನನ್ನ ಆಯ್ಕೆ ಮಾಡಿಕೊಂಡದ್ದು ಬಹಳ ಒಳ್ಳೆಯದಾಗಿ. ನಿನ್ನ ತಮ್ಮನಾದಂತ ದುಶ್ಯಾಸನನ ಉದರವನ್ನು ಬಗೆದು ಕೊಂದವ ನಾನು. ಸಾಯುವ ಕಾಲಕ್ಕೆ ಅಣ್ಣ ಕೌರವ ಬಾ ಬಾಬಾ ಅಂತ ಬೊಬ್ಬೆ ಹೊಡೆದ ಕಾಲಕ್ಕೆ ಅವರ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ಓಡಿ ದುಶ್ಯಾಸನನ್ನ ಕೊಂದದ್ದು ನೀನ್ ಹೌದಾ? ಮತ್ತೆ ಯಾರು ಕೊಂದದ್ದು? ನನಗೆ ಯಾಕೆ ಅನುಮಾನ ಉಂಟು. ಅಲ್ಲ, ನೀನೀಗ ಮತ್ತೊಂದು ಕತೆ ಕೊಟ್ಟಿದ್ರು. ಅಲ್ಲ, ಯಾಕೆ ಗೊತ್ತುಂಟ, ನೀ ಮಾಡಿದ ಕತೆ ಉಂಟು. ದುಶ್ಯಾಸನನ್ನ ನೀ ಕೊಂದದ್ದೇ ಹೌದು ಅಂತ ಆದ್ರೆ ದುಶ್ಯಾಸನನ್ನ ಕೊಲ್ಲುವ ಆ ಕಾಲಕ್ಕೆ ನೀನಾಗಿರ್ಲಿಲ್ಲಂತೆ. ಎಲ್ಲರಿಗೂ ಅನುಮಾನ ಕಂಡಿತ್ತು. ನೀನೇ ಹೌದು ಅಂತ ಆದ್ರೆ ದುಶ್ಯಾಸನ ಹೆಣವನ್ನ ಬಗೆದು ತಿಂದು ರಕ್ತವನ್ನ ಮೊಗೆದು ಕುಡಿಯುವಾಗ ನೀನೇ ಹೇಳಿದಂತೆ, ವಿರೋಧಿಸುವ ಭಟರಿದ್ದರೆ ವೈರಿಪಾಳ್ಯದಲ್ಲಿದ್ದವರು ಬನ್ನಿ ಎನ್ನುವಾಗೆ ಯಾರು ಬರಲಿಲ್ಲ. ಆವಾಗ ಹೇಳಿದಂತೆ, ಕೃಷ್ಣ ಬಿಡು ಚಕ್ರ ನಿನ್ನಿಂದಾದ್ರೆ, ಅರ್ಜುನ ಹೂಡು ಬಾಣ ನಿನ್ನಿಂದಾದ್ರೆ ಎನ್ನುವ ಹಾಗೆ ನೀ ಹೇಳಿದಂತೆ ಅರ್ಜುನ ಬಾಣ ಪ್ರಯೋಗ ಮಾಡುವುದಕ್ಕಾಗಿ ಗಾಂಧೀವನ್ನ ಎತ್ತಿದ ಆ ಕಾಲಕ್ಕೆ ಕೃಷ್ಣ ಬಂದು ತಡೆದನಂತೆ. ನೀ ಭೀಮನಾಗಿ ಕೊಂದದ್ದು ಯಾವುದು ಅಂತ ಆದ್ರೆ ಕೃಷ್ಣನನ್ನು ಯುದ್ಧ ಯುದ್ಧಕ್ಕೆ ಕರೆತಿದ್ದೇನ ಪಾಪಿ? ನಾನು ಭೀಮನಾಗಿಯೇ ಕೊಂದದ್ದು. ಉಳಿದವರ ಕತೆ ಬಿಡು. ಕ್ಷಣಾರ್ಥದಲ್ಲಿ ನಿನ್ನನ್ನು ಕೊಂದ ಮುಗಿಸ್ತಾರೆ. ಕೊಲ್ಲುವುದಕ್ಕಲ್ಲ ಅದು. ಊಟ ಅದೆಂತದ್ದು ಊಟ? ನಾವೆಲ್ಲ ಮಾಡುದು ಊಟ. ಶಿಸ್ತುಂಟು, ಒಂದಾದ್ಮೇಲೆ ಒಂದು ಶಿಸ್ತು ಬದ್ದಿನ ಊಟ. ನಿನ್ನದು ಹಾಗಲ್ಲ.
ಎಲ್ಲ ಸೇರಿಸಿ ಮುರಿದು ಮುಕ್ಕಿ ಊಟ. ನೀನು ಹೊರಗಡೆ ಬೇರೆ ಬೇರೆಯಾಗಿ ತಿಂದ್ರು ಒಳಗೋದ್ಮೇಲೆ ಏನಾಗ್ತದೆ? ಒಂದೇ ಆಗ್ತದೆ. ಮತ್ತೆಂತ? ಹೌದು. ಹಾಗಂತ ದೊಡ್ಡಪ್ಪ ಚಿಕ್ಕಪ್ಪ ಅಂತ ನಮ್ಮಪ್ಪ ಆಗುದಿಲ್ಲ. ದೊಡ್ಡಪ್ಪನೇ ಚಿಕ್ಕಪ್ಪ ನಾನು ದೊಡ್ಡಪ್ಪ ಚಿಕ್ಕಪ್ಪನ ಅಪ್ಪ ಅಂತ ಹೇಳಿಲ್ಲ, ಅದೇ ಹೇಳಿದ್ದು. ಸ್ಥಾನ ಕೊಡಬಹುದು. ಹಾಗಾಗಿ ಎಲ್ಲ ಒಳಗೋದ್ಮೇಲೆ ಒಂದಾಗುವುದಂತ ಹೋಗುವಾಗಲೇ ಎಲ್ಲ ಒಟ್ಟಾರೆ ತಿನ್ನುವುದಲ್ಲ. ನೆನಪಿಟ್ಟುಕೋ. ಒಬ್ಬರವರಿಗೆ ಹೇಗೂ ಸಂಯಮನಿಸ್ತದೋ ಹಾಗೆ ತಿನ್ಬಹುದು. ಅದು ಬೇಕಾದ್ರೆ ಹೇಳು ನೀನು. ಮತ್ತೆಲ್ಲ ಒಂದೇ ಅಂತ ಹೇಳಬೇಡ. ನನಗೂ ಒಂದೇ. ನಿನಗೆ ಒಂದೇ, ಎರಡು ಒಂದೇ, ಮೂರು ಒಂದೇ. ಆರು ಹೆಚ್ಚಲ್ಲ, ಮೂರು ಕಡಿಮೆ ಅಲ್ಲ ನಿನಗೆ. ಮತ್ತೆ ನೀವು ಊಟದ ಪ್ರಕರಣದಲ್ಲಿ ಎಲ್ಲ ನಿನ್ನಾಗಿ ಅಂತ ತಿಳ್ಕೊಳ್ಳು. ಹೌದಪ್ಪ. ಊಟದ ಪ್ರಕರಣದಲ್ಲಿ ಬಂಡಿ ಭೀಮ ನೀನು. ಬಂಡಿ ಭೀಮ. ಬಂಡಿ 12 ಕಂಡುಗದ ಅಕ್ಕಿ ಅನ್ನವನ್ನು ಉಂಡಿದ್ದೇನೆ. ಉಂಡೆ. ಆದ್ರೆ ಕುಂತಿದ್ದೇವೆ ನಿನ್ನನ್ನೇ ಯಾಕೆ ಕಳುಹಿಸಿದ್ಲು? ಯಾಕೆ? ಕಾರಣ ಉಂಟು. ಬೇಡಿ ತಂದ ಅನ್ನದಲ್ಲಿ 2 ಭಾಗ ಮಾಡುದಂತೆ. 2 ಪಾಲು. 1 ಪಾಲು ನನಗೆ, 1 ಪಾಲು ನಿನಗೆ, ಉಳಿದ 1 ಪಾಲು ಅವರ 5 ಜನರಿಗೆ, ಇನ್ನು 1 ಪಾಲು ಅವರ 5 ಜನ ಸೇರಿಸಿಕೊಳ್ಳುದು. ಬಹುಶಃ ಕುಂತಿಗನ್ನಿಸ್ತೇನು ಪಾಪ. ಇಲ್ಲಿವರೆಗೆ ಅವ ಇನ್ನೊಬ್ಬರದ ಅನ್ನವೇ ತಿಂದು ಬೆಳೆದದ್ದು. ಹಾಗಾಗಿ ಇವತ್ತು ಅವನನ್ನ ಮತ್ತೊಬ್ಬರನ್ನ ತಿಂದು ಬದುಕಲಿ ಎನ್ನುವ ಕಾರಣಕ್ಕಾಗಿ ಕಳುಹಿಸಿರಬೇಕು. ಹೋದಂತ ನೀನು ಪಕನಿಗೆ ಇಟ್ಟ ಅನ್ನವನ್ನ ಉಂಡವನಿದ್ದೀಯ. ಗಾಡಿಗೆ ಕಟ್ಟಿದ ಕೋಣವೂ ಇಲ್ಲಂತೆ. ಅದು ಹಸ್ತಿನಾವತಿ ಬದಿ ಓಡ್ ಬಂತು ಅಂತ ಸುದ್ದಿ ಕೇಳಿದ್ದೇವೆ. ನೀನೇ ಬೆಳೆಸಿದ್ದಾಗಾದ್ರೆ ಅಲ್ಲಪ್ಪ, ತಿನ್ನುವುದಕ್ಕೆ ನೀವು ಓಡಿದೆ ತಪ್ಪಿಸಿಕೊಂಡು ಬಂತು. ನೀನು ಹಾಗೆ ಕಾಣಬಹುದು. ಕಂಡವರು ಅದನ್ನು ಆಡಿದ್ದು ಹಾಗಲ್ಲ. 2 ಕೈಗಳ ಬಲಿದು ಮುಷ್ಟಿಯೊಳರಗಿ ದನುಕಳ ಬೆನ್ನ ಏನಂದರಿಯದಿತ್ತಲು ಭೀಮ ಬಲುದ ತುಗಳ ತೋಟಿಯಲ್ಲಿ ಮರನ ಮುರಿದೆರಗಿದರ ಪುನರಪಿ ಮುರಿದು ನೋಡೆನು ಮುಗಿಸಿ ಬಹನು ತರಗೆಲಸ ಪೂರೈಸಲೆಂದನು ನಗುತ ಕಲಿ ಭೀಮ ಎನ್ನುವ ಹಾಗೆ ನಿಮ್ಮವ್ರು ಹೇಳಿದ್ದು. ಅದು ನಮಗೂ ಗೊತ್ತುಂಟು. ಹಾಗಂತ ನೀನು ಪಕನಿಗಿಟ್ಟ ಅನ್ನವನ್ನ ಉಂಡಿದ್ದು ಸುಳ್ಳಲ್ಲ, ಊಟ ಮಾಡಿದ್ದು ಸುಳ್ಳಲ್ಲ. ಇನ್ನೊಬ್ಬರ ಅನ್ನವನ್ನ ಊಟ ಮಾಡಿದಂತ ನೀನು ಇನ್ನೊಬ್ಬರನ್ನ ಊಟ ಮಾಡಿದ ಮೇಲೆ ಕೊಲ್ಲುವುದಕ್ಕೆ ಮುಂದಾದವ. ಆ ಅನ್ನ ಎಲ್ಲಿ ಆದ್ರೂ ಆವತ್ತು ಬಕಾಸುರ ಊಟ ಮಾಡಿದ್ರೆ ಅವನು ನಿನ್ನನ್ನು ಕೊಲ್ತಿದ್ನೋ ಏನು? ಅದು ಗೊತ್ತಾಗಿ ಅವನಿಗೆ ಊಟ ಕೊಡದೆ ನೀನೇ ಊಟ ಮಾಡಿದೆ. ಹಸಿವಿನಿಂದ ಬಳಲಿದ ಅವನನ್ನ ನೀ ಕೊಂದೆ. ಕೊಲ್ಲಿದ ದೊಡ್ಡ ವಿಷಯವಲ್ಲ. ಆದ್ರೆ ಒಂದು ನೆನಪಿಟ್ಟುಕೋ, ತೋಂಡವನ್ನ ಮುರಿಯುತ್ತೇನೆ ಎನ್ನುವ ಹಾಗೆ ಜೂಜಾಟದಲ್ಲಿ ಬೊಬ್ಬಾಟ ನಡೆಸಿದೆಲ್ಲ ಮುರಿಯುವುದಕ್ಕೆ ಎಂತದ್ದು ನನ್ನದ್ದು ಬೊಬ್ಬಾಟ. ಒಂದು ಶಕುನಿಯ ಕುಮಂತ್ರದಲ್ಲಿ ಗೆದ್ದದ್ದು ಬಿಟ್ರೆ ನಿನ್ನ ಸ್ವಯಂ ಯೋಗ್ಯತೆಯಿಂದ ಅಲ್ಲ ಅಂತ ಆಗಲೇ ಹೇಳ್ತಾನೆ. ದುರದಲ್ಲಿ ಈಗಾಗಲೇ ನಿನ್ನ 99 ಮಂದಿ ತಮ್ಮಂದಿರ ತಲೆಯನ್ನ ಕಡಿದವ ಅಲ್ಲ, ಅವರನ್ನು ಕೊಂದವ ಅಲ್ಲ. ಈ ಕುರುಕ್ಷೇತ್ರ ಯುದ್ಧದಲ್ಲಿ 21,000 ಸೈನಿಕರನ್ನ ಕೊಂದು ಮುಗಿಸಿದವ ಈ ಭೀಮ. ನೀನು ಉಳಿದ ಕಥೆ ಎಲ್ಲ ಹೇಳ್ತೀಯಲ್ಲ. ನಿನ್ನ 99 ಜನ ಇದ್ದಾರೆ. ಅವ್ರು ಯಾರು ಹೇಳು? ನನ್ನ ತಮ್ಮಂದಿರ. ಯಾರು? ಅವ್ರ ಹೆಸರೇನು? ನನ್ನ ತಮ್ಮಂದಿರ ಹೆಸರೇನು? ಅವ್ರ ಹೆಸರು ನಿನಗೆ ಜಾತಕ ಸಂಪೂರ್ಣ ಬೇಕಾ? ಹೆಸರನ್ನ ಹೇಳುವುದಕ್ಕಾಗದೇ ಇದ್ದದಲ್ಲ. ಹೇಳ ಹೊರಟರ ಏನಾಗ್ತದೆ ಕೇಳು. ಏನಾಗ್ತದೆ? ಅಷ್ಟೆಲ್ಲ ಹೆಸರು ಬೇಡ, ನಿನಗೆ ಕೇಳ್ತೇನೆ. ನೀರಿಗೆ ಬಿದ್ದ ನೀನು ಹೋದದ್ದೆಲ್ಲಿಗೆ? ಪಾತಾಳಕ್ಕೆ, ನಾಗಲೋಕಕ್ಕೆ ಹೋದೆ. ಹೌದು. ನಾಗಲೋಕದಲ್ಲಿ ಶುಶ್ರೂಷೆ ಮಾಡಿದವ ಯಾರು? ನಾನು ಶುಶ್ರೂಷೆ ಮಾಡಿದವ ಆದಿಶೇಷ. ಆದಿಶೇಷನಿಗಿಂತ ಮೊದಲು ಆದಿಶೇಷ ಮಾಡಿದ್ದು ನನಗೆ ಶತಬಲವನ್ನ ಶತಗಜತ್ರಾಣಿ ಭೀಮಸೇನೆನ್ನುವುದು ಅವ ಕೊಟ್ಟದ್ದು 1000. ಆಮೇಲೆ ಶತ ಅಂತ ಬಂದದ್ದು. ಯಾಕೆ ಕೊಟ್ಟದ್ದು? ಅದೇ ಆದಿಶೇಷ ಕೊಟ್ಟದ್ದು. ಆದಿಶೇಷ ಕೊಟ್ಟ. ಹೌದು. ನಿನಗೆ ಮೊದಲು ಶುಶ್ರೂಷೆ ಮಾಡುದ್ರ ಮುಖ್ಯನ. 10 ಕೊಳದಲ್ಲಿ ಮುಳುಗಿ ಏಳುವುದಕ್ಕೆ ಕೇಳಿದವ ಒಬ್ಬ ಇದ್ದಾನೆ. ಆ ಮುಳುಗಿ ಎದ್ದದ್ದರಿಂದ ನೀನು ಶತಗಜತ್ರಾಣಿಯಾದೆ. ಒಂದೊಂದು ಕೊಳದಿಂದ ಒಂದೊಂದು ಶಕ್ತಿ ಬಂದದ್ದರಿಂದ 10 ಕೊಳಕ್ಕೆ ಮುಳುಗಿ ಎದ್ದದ್ದರಿಂದ 10 ಶಕ್ತಿ ಬಂತು. ಆಮೇಲೆ ಆದಿಶೇಷನ ಸಮೀಪ ಕರೆದುಕೊಂಡು ಹೋದಾಗ ಉಳಿದ ಬಲವನ್ನ ಅವ ಕೊಟ್ಟದ್ದು. ಹೇಳುವುದಕ್ಕೆ 11,000 ಬಲ ಎನ್ನುವ ಹಾಗೆ ಹೇಳ್ತಾರೆ ನಿನಗೆ. ಅದು ನನಗೆ ಬೇಕಾಗಲಿಲ್ಲ. ಕೌರವನ ಬಲದ ಮುಂದೆ ನಿನ್ನ ಬಲ ಏನು ಅಲ್ಲ ಮಾಡಿ ಹೊಡ್ತೇನೆ ನಾನು. ನಿನ್ನ 99 ಮಂದಿ ತಮ್ಮಂದಿರ ತಲೆ ಕಡಿಯುವಾಗ ನಾನು ಕೇಳಿದ್ದೇನೆ ಅವ್ರ ವಿಳಾಸ. ಯಾಕೆ ಕೇಳಿದ್ದೇನೆ ಕೇಳು. ಅವ್ರಿಗೊಂದು ಗೊತ್ತಾಗಬೇಕು ನಮ್ಮನ್ನು ಕೊಂದದ್ದು ಭೀಮ ಅಂತ. ಉಳಿದವರಿಗಲ್ಲ, ಕೆಲವರಲ್ಲಿ ಕೇಳಿದಾಗ ನನಗೂ ಉತ್ತರ ಸಿಕ್ಕಿದೆ. ದುರ್ಯೋಧನ, ದುಶ್ಯಾಸನ, ದುರ್ಲೋಚನ, ದುರ್ದರ್ಶನ, ದುಷ್ಟದರ್ಶನ, ದುರ್ಗರ್ಷ, ದುರ್ಮಶಣ, ದುಶ್ಶಳ, ದುಸ್ಸಳ, ದುರ್ಮುಖ, ದುರ್ಮದ, ದುರ್ವಿಗಾದ, ದುಷ್ಟರಾಜಯ, ದುರಾದುರ, ದೀರ್ಘಬಾಹು, ದೀರ್ಘರೋಮ, ದೃಢರಥ, ದೃಢಸಂಗಿ, ದುಷ್ಕರ್ಣ,
ವಿಕರ್ಣ ಕರ್ಣ ಜಲಾಸಂಧ ಜರಾಸಂಧ ವಿಂದ ಅನುವಿಂದ ನಂದ ಉಪನಂದ ಪ್ರಮತ ಪ್ರಮತಿ ಚಿತ್ರ ಉಪಚಿತ್ರ ಚಾರುಮಿತ್ರ ತಾರುಮಿತ್ರ ಚಿತ್ರಾಕ್ಷ ಚಿತ್ರಾಂಗ ಚಿತ್ರಬಾಣ ಚಿತ್ರಾಯುಧ ಚಿತ್ರಕುಂಡಲ ಚಿತ್ರವರ್ಮ ರೌದ್ರವರ್ಮ ಸುವರ್ಮ ದೃಢವರ್ಮ ದೃಢಹಸ್ತ ದೃಢಪಾಣಿ ಸುವರ್ಚನ ಸುಲೋಚನ ಸುನಾಭ ಸುಬಾಹು ಸುಷೇಣ ಸುನಾಗಿ ಸೋಮಕೀರ್ತಿ ಸತ್ಯಸಂಗಿ ಸತ್ಸುವರ ಸತ್ಯ ಸಮ ಸಹ ಕಥನ ಕುಂಡಿ ಕುಂಡಾಶಿ ಕುಂಡದರ ಕುಂಡಭೇದ ಕುಂಡಶಾಯಿ ಕನಕಧ್ವಜ ಕವಾಟಿ ಕುಡದರ ಅನುದರ ಅಪರಾಜಿತ ವಾಚವೇಗ ವಾಚವಾನನ ವಿಕಚಾನನ ವಿವಿಂಶಿತ ವಿಡುರ ವಿರಣ ವಿಚಕ್ಷು ವಿವತ್ಸು ವಾಚವೇಗ ಭೀಮಬಲ ಭೀಮರಥ ಭೀಮವೇಗ ಉಗ್ರಾಶ್ರಯ ಉಗ್ರಬಲ ಜೊತೆಗೆ ನಾಗರತ್ನ ನಿಶಂಗಿ ಉಪಾಶೆ ಉಳಾರೆ ಶಲ ಸರಾಶರ ಮಹೋತ್ತರ ಮಹಣ ಎನ್ನುವಂತಹ ಇನ್ನ 99 ಮಂದಿ ತಲೆಯನ್ನ ನಾನು ಕಡಿದುಕೊಂಡವನಿದ್ದೇನೆ. ಇಷ್ಟು ನೀನು ಅವ್ರು ಹೇಳಿ ಕೇಳಿದ್ದು ಒಂದಾದ್ರೆ ಇತ್ತೀಚೆಗೆ ಗಡ್ಡ ಬಿಟ್ಕೊಂಡವ ಒಬ್ಬ ಹಾಡು ಹೇಳಿದ್ದನ್ನು ಕೇಳಿದ್ದಲ್ವ ನೀನು? ಯಾರು ಹೇಳಿದ್ದು? ಯಾರ್ಯಾರವಲ್ಲ, ನಮ್ಮಪ್ಪ ಕೇಳಿದ್ದು. ನನ್ನ 100 ಮಂದಿ ಮಕ್ಕಳು ಏನಾದ್ರು ಅಂತ ಕೇಳಿದಾಗ ಸಂಜಯನೇ ಬಂದು ನಮ್ಮಪ್ಪನಲ್ಲಿ ಇಂತಿಂತವ್ರ ವಿಳಾಸ ಹೇಳಿದ್ದು. ಅವ ಹೇಳಿದ ಹಾಡು ಕೇಳ್ಕೊಂಡು ಬಂದು ಇಲ್ಲಿ ಹೇಳ್ತೀನಿ. ನನಗೆ ನೀನೀಗ ಅವ ಹೇಳಿದ ಹಾಡು ಯಾವುದು ಅಂತ ಹೇಳ್ಬೇಕು. ನೀನ್ ಹೇಳಿದ್ದೆ. ಇಲ್ಲ ಇಲ್ಲ, ಅವ ಹೇಳಿದ ಅನುಕ್ರಮಣಿಕೆ ಯಾವುದುಂಟು? ನಿನ್ನ ಅಪ್ಪ ಹೆಸರಿಟ್ಟ ಅನುಕ್ರಮಣಿಕೆ ಯಾವುದುಂಟು? ಪುಣ್ಯಾತ್ಮ, ಅನುಕ್ರಮಣಿಕೆ ಅಲ್ಲ. ಯಾರಿಂದ ಯಾರು ಸತ್ತರು, ಒಬ್ಬೊಬ್ಬರಾದ್ರೂ ಸತ್ತರಂತ ಕೇಳಿದಲ್ಲ. ನನ್ನ 100 ಮಂದಿ ಮಕ್ಕಳು ಏನಾದ್ರು ಅಂತ ಕೇಳಿದ್ದು. ಆಗ ಸಂಜಯನಿಗೆ ವ್ಯಾಸರಿಂದ ಅನುಗ್ರಹಿತವಾದವರ ಅಂಗೈಯನ್ನು ನೋಡಿಕೊಂಡು ಕುರುಕ್ಷೇತ್ರದ ವಿವರವನ್ನ ವಿವರಿಸುವುದು, ಆ ವಿವರಣೆಯನ್ನ ಕೊಟ್ಟದ್ದು ನಮ್ಮಪ್ಪನಿಗೆ ಸಂಜಯ. ಅದನ್ನ ಕೇಳಿದ್ದು ಅಂತ ಹೇಳಿದ್ದು ನಾನು, ನೆನಪಿಟ್ಟುಕೋ. ಅದು ನೆನಪಿರ್ಲಿ ನಿನಗೆ. ನಿನ್ನಪ್ಪನಿಗೆ ಯಾರು ಹೇಳಿದ್ದಾನೆ ನಾನು ಕೇಳಲಿಲ್ಲ. ಇದು ನಾನೇ ಸಾಯುವಾಗ ಅವರಲ್ಲಿ ಕೇಳಿದ್ದು. ಇವತ್ತು ಪಾಪಿ ಮಗನೇ, ನಿನ್ನ ತಲೆ ಮಾಡ್ದೆ. ಯಾರು ಬರುವಾಗಿಲ್ಲ. ಯಾಕೆ? ಇವ ಬೀಳುವಾಗ ಇಷ್ಟೊತ್ತಾಯ್ತು. ಇಷ್ಟೊತ್ತಿಗ ಅವರೆಲ್ಲ ಇರ್ತಾರ. ಇಷ್ಟೊತ್ತಾದ್ರೆ ಅವರೆಲ್ಲ ಇರುವುದಾದ್ರು ಹೇಗೆ? ಇರ್ಲಿಕ್ಕೆ ಇವ ಬಿಡಬೇಕಲ್ಲ. ಅಷ್ಟೂ ಜನರನ್ನ ಒಬ್ಬೊಬ್ಬರು ಒಂದೊಂದಾಗಿ ಕೊಂದದ್ದು. ಅವ್ರು ಯಾರು ಬರುವುದಿಲ್ಲ. ಹಾಗಂತವರೆಲ್ಲರೂ ಮೇಲಿತ್ತು ಕೌರವನ ಸಾಹಸವನ್ನ ನೋಡುತ್ತಾ ಇದ್ದಾರೆ ಎನ್ನುವ ವಿಶ್ವಾಸ ನನಗುಂಟು. ಆದ್ರೆ ಇವ ಬಿದ್ದ ಚಂದ. ಅವರು ಅಲ್ಲಿ ನೋಡಿ ನಕ್ಕಿದ್ದು ನನಗೆ ಗೊತ್ತಾಗುದಿಲ್ಲ. ಅವರಿಗೆ ಸಂತೋಷ ಆದದ್ದು ಗೊತ್ತಾಗುವುದು ಯಾವಾಗ? ಬದುಕಿದವರು ಸಂತಾಪವನ್ನು ವ್ಯಕ್ತಪಡಿಸಬೇಕು, ಬದುಕಿದವರಿಗೆ ಸಂಕಟ ಆಗಬೇಕು. ಹಾಗಾಗಿ ಇವರೆಲ್ಲರಿಗೂ ಒಂದು ವಿಷಯ ಮುಟ್ಟಿಸ್ಬೇಕು. ಪಾಪ ಏನೋ ಗೊತ್ತಿಲ್ಲದಾಗ
ನಿನ್ನ ತಮ್ಮ ಭೀಮ, ಪ್ರೀತಿಯ ತಮ್ಮ ಬಂಡಿ ಭೀಮ, ಅವ ಬಿದ್ದು ಚಂದ ನೋಡು. ಆನೆ ಇದ್ರೂ 1000, ಸತ್ರೂ 1000. ಇದ್ದರೆ ಸಾಕುವುದಕ್ಕೆ 1000 ಬೇಕು, ಸತ್ರೆ ಹೊತ್ಕೊಂಡು ಹೋಗ್ಲಿಕ್ಕೆ 10 ಜನ ಬೇಕು, ಅವರಿಗೊಂದು 1000 ಕೊಡ್ಬೇಕು. ಇವನದ್ದು ಹಾಗೆ, ಭೀಮ ಬಿದ್ರೂ ಚಂದ, ಎದ್ರೂ ಚಂದ. ಧರ್ಮರಾಯ ನೋಡು, ನಿನ್ನ ಪ್ರೀತಿಯ ತಮ್ಮ ಭೀಮಸೇನ ರೂಢಿಯಲ್ಲಿ ಬಿದ್ದ ಚಂದ ನೋಡು. ಪಾಪ ನೋಡಂತ ಹೇಳಿದ್ರೆ ಅವನಿಗೆ ಇವತ್ತು ನೋಡ್ಲಿಕ್ಕೆ ಆಗುದಿಲ್ಲ. ಅವನ ವಿಷಯನ ಬಿಟ್ಟು ಬಿಡೋಣ. ಓ ಅರ್ಜುನ, ನೀ ನೋಡು, ಅವನು ನೋಡುದಿಲ್ಲ. ನಕುಲ ಸಹದೇವರೇ, ನೀವು ನೋಡಿ, ಅವರು ನೋಡುದಿಲ್ಲ. ಅವ್ರು ಯಾರ ವಿಷಯವೂ ಬೇಡ. ಇನ್ನೊಬ್ಳಿದ್ದಾಳೆ, ಯಾರ್ಯಾರು ಅಲ್ಲ, ಪ್ರೀತಿಯ ಮಡದಿ. ಆ ಪಾಂಚಾಲಿಗೆ ಕೊಟ್ಟ ಮಾತು, ತನ್ನ ಮಾನಿನಿಗಿತ್ತ ಮುನ್ನಿನ ಭಾಷೆ ವ್ಯರ್ಥ. ಪಾಪ ಅವಳು ಎಷ್ಟು ಆಸೆ ಇಟ್ಕೊಂಡಿದ್ಲೋ ಏನೋ. ಭೀಮ ಇಲ್ಲಿವರೆಗೆ ಒಳ್ಳೆ ಕೆಲಸ ಮಾಡಿದ. ಮಕನನ್ನ ಕೊಂದ, ಕೀಚಕನನ್ನ ಕೊಂದ, ಇನ್ನು ಅನೇಕರನ್ನ ಕೊಂದ. ಆಡಿದ ಮಾತಿನಂತೆ ದುಶ್ಯಾಸನನ್ನ ಕೊಂದ ಭೀಮ ಕೌರವನನ್ನ ಕೊಂದು ತನ್ನ ಆಸೆಯನ್ನ ಪೂರೈಸ್ತಾನೆ ಎನ್ನುವ ಆಸೆಯಿಂದ ದೂರದಿಂದಲೇ ಕಾಯುತ್ತಾ ಇರಬೇಕು. ಅವಳಿಗೆ ಕೊಟ್ಟ ಮಾತು ಕನ್ನಡಿಯ ಗಂಟಾಯ್ತು. ಕೈ ತಪ್ಪಿ ಕೆಳಗೆ ಬಿತ್ತು, ಎಲ್ಲ ಒಡೆದು ಹೋಯ್ತು. ಏನು ಮಾಡ್ಲಿಕ್ಕಾಗುದಿಲ್ಲ. ಮಿಡುಕುಳ್ಳ ಅರ್ಜುನ ಬೇಡ, ನಕುಲ ಸಹದೇವರು ಬೇಡ. ಆದ್ರೆ ಯೋಚನೆ ಮಾಡಬೇಕಾದದ್ದೇನು, ಇವರೆಲ್ಲರೂ ತನ್ನವ ಸತ್ತ ಎನ್ನುವ ಕಾರಣಕ್ಕಾಗಿ ಮ್ಲಾನವದನರಾಗಿ ನೆಲನೋಟಕರಾಗಿದ್ದಾರೆ. ಆದರೆ ಎಂಥದೇ ಪ್ರಸಂಗ ಬಂದ್ರು ನನಗೇನೂ ಆಗ್ಲಿಲ್ಲ. ಲಂಕೆ ಸುಟ್ಟರು ಹನುಮಪ್ಪ ಹೊರಗೆ ಅಂತ ಹೇಳಿದ್ದಾನಂತೆ. ಇವರು ಹಾಗೆ ಇರುವುದಕ್ಕೆ 3 ಮೆಣಸಿನಕಾಯಿ ಅಷ್ಟು ಉದ್ದವೂ ಇಲ್ಲ ಇವರು. ಆದ್ರೆ ಇವರು ಮಾಡುವ ಕೆಲಸ ಯಾರಿಗೂ ಗೊತ್ತಾಗುದಿಲ್ಲ ಮಾಡಿದ್ದು. ಇಷ್ಟೊತ್ತಾದ್ರೂ ಏನೂ ಆಗ್ಲಿಲ್ಲ ಎನ್ನುವ ಹಾಗೆ ನಗಾಡ್ತಾ ಇದ್ದಾರೆ. ಆ ರಾಯರಿಗೊಂದು ತೋರಿಸಬೇಕಲ್ಲ, ಪ್ರಾವೀಣ್ಯ ಹೊಂದಿದ ಪ್ರವೀಣನಿಗೊಂದು ವಿಷಯ ಗೊತ್ತಾಗುದು ಬೇಕಾ ಬೇಡವಾ? ಕಪಟ
ಕೃಷ್ಣ, ಏನು ಕೃಷ್ಣ ಇದು? ಪ್ರಪಂಚದಲ್ಲಿ ನೀನೊಬ್ಬ ಕಪಟ ನಾಟಕ ರಂಗ. ಕಪಟ ಅಂತೇಳಿದ್ರು ಮೋಸವೇ, ಮೋಸ ಅಂತೇಳಿದ್ರು ನಾಟಕವೇ. ನಾಟಕವನ್ನಾಗಿ ತೋರಿಸುವುದರಿಂದ ನಿನ್ನನ್ನು ಲೋಕ ಕಪಟ ನಾಟಕ ರಂಗ ಎನ್ನುವಾಗೆ ಕೊಂಡಾಡಿತು. ರಂಗ, ಜಗವೆಂಬ ಭೂಪಟದಲ್ಲಿ ಎಲ್ಲರನ್ನ ಪಾತ್ರಧಾರಿಯನ್ನಾಗಿಸಿಕೊಂಡು ನೀನೊಬ್ಬ ಸೂತ್ರಧಾರಿಯಾಗಿ ನಿರ್ದೇಶನ ಮಾಡಿದೆ. ನಿನ್ನ ನಿರ್ದೇಶನ ಎನ್ನುವುದು ಇಲ್ಲಿಯವರೆಗೆ ನಿನ್ನ ಎಣಿಕೆಯ ಪ್ರಕಾರ ನಡೆಯಿತು. ನಿರ್ದೇಶಕನ ನಿರ್ದೇಶನ ಇವತ್ತು ಸ್ವಲ್ಪ ಎಡವಿತು. ನೋಡು, ಕದನ ಕಲಿ ಭೀಮ ಬಿದ್ದ ಚಂದ ನೋಡು. ಕೃಷ್ಣ, ಭೀಮಸೇನ ಬಿದ್ದರು, ನಗು ನಿನ್ನ ಮುಖದಿಂದ ಮಾಸಲಿಲ್ಲ. ಯಾಕೆ ಹೇಳು? ಕೆಲವರನ್ನ ನಗಿಸಿಕೊಂಡೆ, ಕೆಲವರನ್ನ ನಗಾಡಿಕೊಂಡೆ, ಕೆಲವರನ್ನ ಓಡಿಸಿಕೊಂಡು ಹೋಗಿ ಕೆಂದೆ, ಕೆಲವರನ್ನ ಓಡಿಕೊಂಡೆ. ಹಾಗಾಗಿ ಲೋಕ ನಿನ್ನ ಕಪಟ ನಾಟಕ ರಂಗ ಅಂತ ಕರೆಯಿತು. ರಂಗ, ಏನು ಇದು? ಸಂಧಾನಕ್ಕೆ ಬಂದ ನಿನ್ನಲ್ಲಿ ಆಡಿದ ಮಾತು, ಎಲಮುರ ಅಂತ ಕಲಾಲಿಸೈ ಬೆಂಬಲಕ್ಕೆ ಭೂಪರನ್ನು ಕೂಡಿಕೊಂಡು ಕುರುಮಂಡಲಕ್ಕೆ ಬರಲಿ, ಪಾಂಡವರು ಸಮರಕ್ಕೆ ಸಿದ್ಧರಾಗಿ ಕಲಹದಲ್ಲಿ ತಲೆಯ ನೈದು ಸಮರ್ಪಿಸುವೆ. ಹೌದು, ನಿನ್ನ ಸನ್ನಿಧಾನಕ್ಕೆ ತಲೆಯ ನೈದು ಸಮರ್ಪಿಸುವೆ. 5 ತಲೆಯನ್ನ ಮೀಸಲಾಗಿ ಬಿಟ್ಟವನು ಹೌದು ನಾನು. ಯಾರ ತಲೆ? ಪ್ರಪ್ರಥಮದಲ್ಲಿ ಭೀಷ್ಮಾಚಾರ್ಯ ತಲೆ, ಗುರು ದ್ರೋಣಾಚಾರ್ಯ ತಲೆ, ತಮ್ಮ ದುಶ್ಯಾಸನ ತಲೆ, ಮಿತ್ರಕರ್ಣನ ತಲೆ. 4 ತಲೆಯನ್ನ ಕಳೆದುಕೊಂಡ ಸುಯೋಧನ 5ನೇ ತಲೆಯಾಗಿ ಏಕಾಂಗಿಯಾಗಿ ನಿಂತಿದ್ದಾನೆ. ರಂಗ, ಷಷ್ಟಮಂ ಪುರುಷ ಪ್ರಯತ್ನ, ಸಪ್ತಮಂ ದೈವ ಚಿಂತನ. 6 ಬಗೆಯ ಪುರುಷ ಪ್ರಯತ್ನವನ್ನ ಸಾಧಿಸಿದೆ. ಇಲ್ಲಿಯವರೆಗೆ ಗೆಲುವನ್ನ ಕಾಣುವುದಕ್ಕಿಲ್ಲದಿದ್ದರೂ ಸ್ಥಿರವಾಗಿ ನಾ ಉಳಿದೆ ಎನ್ನುವಂತ ವಿಶ್ವಾಸ ಇದ್ದಿತ್ತು. ಇವತ್ತಿನ ದಿವಸ ಭೀಮ ಬಿದ್ದಾಗ ಕೆಲವು ನನ್ನದಾಯಿತು ಎನ್ನುವ ಹಾಗೆ ಸಂಭ್ರಮ ಪಡುವಾಗಕ್ಕೆ ಮುಂದಾದವನು ನಾನು. ಆದ್ರೆ ಯೋಚನೆ ಮಾಡುವುದಲ್ಲ. ಸಂಧಾನ ಸಭೆಗೆ ಬಂದಾಗ ನೀನು ಸಿಂಹಾಸನ ಸಹಿತನ ಬಿದ್ದಾಗ ಶರಣ ನನಗೆ ಬಲು ನೋವಾಯಿತು. ಅರಸ, ನಿನಗೆಷ್ಟು ನೋವಾಗಿರಬಹುದು ಎನ್ನುವ ಹಾಗೆ ಕುಣಿದವ ನೀನು, ನಲಿದವನು ನೀನು. ಆದರೆ ಒಂದು ನಾ ಬಿದ್ದದ್ದರಿಂದ ನಿನ್ನ ಚರಣ ನೋವಾಯಿತು. ಇವತ್ತು ನಿನ್ನ ನಿರೀಕ್ಷೆಯ ಭೀಮ ಬಿದ್ದಿದ್ದಾನೆ. ಅಂತರಂಗದ ಕದವನ್ನ ತಟ್ಟಿ ನೋವು ಒಳಗೆ ಸೇರಿರಬಹುದು. ಈಗ ಎಷ್ಟು ಕುಣಿತೆ ಎನ್ನುವುದು ನನಗೆ ಬೇಕು. ಇಲ್ಲಿಯವರೆಗೆ ನಿನ್ನ ನಾಟಕದ ಪ್ರದರ್ಶನ ಸಾಕು. ಇವತ್ತು ಕೃಷ್ಣನ ನಿಜ ತರುಷಣ ನನಗೆ ಬೇಕು. ರಂಗ, ಆಟ ಆಡುವುದಾದ್ರೆ ಆಡು. ಕೌರವ ಸಿದ್ಧನಾಗಿದ್ದಾನೆ. ಈಗ ಮಾತ್ರ ಕೆತ್ತ ಕೌರವನ ನಗುವನ್ನ ನೋಡು, ಬಿದ್ದ ಭೀಮನ ಸಾವನ್ನ ಕಾಣು. ಇವತ್ತಿನ ಗದಾ ಯುದ್ಧದಲ್ಲಿ ಭೀಮ ಬಿದ್ದ, ಕೌರವ ಗೆದ್ದ. ಇಂದಿರೇಶ ಮುಕುಂದ ಲಾಲಿಸು, ಈ ವಾಯುಂದನು ತಿರಿಂದು ಪದರಿದು ಬಂದ ತೋರಿಸು. ಮಂದರಾದ ಕುಂದರಾದ ನಂದ ಗಂಧದ ನಿನ್ನ ಮರದ ಸುರೇಂದ್ರ ವಂದ್ಯ ಖಗೇಂದ್ರವಾಗನ ಸಿಂಧು ಶಯನನೇ. ಇಂದಿರೇಶ ಮುಕುಂದ ಲಾಲಿಸು, ಈ ವಾಯುಂದನು ತಿರಿಂದು ಪದರಿದು ಬಂದ ತೋರಿಸು. ದೇವ್ರೇ, ನಮ್ಮನಿಗೆ ಕೊಟ್ಟಂತ ಮಾತಿನ ಪ್ರಕಾರವಾಗಿ ಇಲ್ಲಿಯವರೆಗಾಗಿ ನಮ್ಮನ್ನ ರಕ್ಷಣೆ ಮಾಡಿದವನ ನೀನಿದ್ದೀಯ. ಆದರೆ ಇವತ್ತು ನಿನ್ನ ರಕ್ಷಣಾ ಪಂಜರದಿಂದ ಭೀಮ ಜಾರಿದನೇ ದೇವ. ರಾಯ, ಚಿಂತಿಸುವ ಅಗತ್ಯ ಇಲ್ಲ. ಇದು ಭಾರತ ಯುದ್ಧದ 18ನೆಯ ದಿವಸ. ಇವತ್ತು ಆ ಕೌರವ ಇಷ್ಟನ್ನ ಮಾಡದೆ ಮತ್ಯಾವಾಗ ಮಾಡುವುದು? ಇದೆಲ್ಲ ಅವನ ಹತ್ರ ನಾನು ಮಾಡಿಸಿದ್ದು. ನೊಂದುವ ದೀಪಕ್ಕೆ ಪ್ರಕಾಶ ಹೆಚ್ಚು. ಭೀಮ ಕ್ಷಣ ಮಾತ್ರ ಮೂರ್ಛಿತನಾಗಿದ್ದಾನೆ. ನೋಡು, ನನ್ನ ಸ್ಪರ್ಶದಿಂದ ಹೇಳ್ತಾನೆ. ಆತ ಎಂತವನೇ ಆಗಿರಲಿ, ಅವ ಧರಿಸಿರುವ ಕಿರೀಟ ಮಾತ್ರ ನಮ್ಮ ಹಿರಿಯರು ತಲೆಯ ಮೇಲಿಟ್ಟಂತಹ ಕಿರೀಟ. ಅದಕ್ಕೆ ನಿನ್ನಿಂದ ಯಾವ ಅಪಚಾರವೂ ಆಗಕೂಡದು. ಇಂದಿಗೆ 18 ದಿವಸದ ಭಾರತ ಯುದ್ಧ ಮುಕ್ತಾಯವಾಯಿತು. ನಾವು ಹಿಂದೆ ಅರಮನೆಯನ್ನ ಸೇರಿಕೊಳ್ಳುವುದಕ್ಕಾಗುವುದಿಲ್ಲ. ಇಂದಿನ ರಾತ್ರಿಯನ್ನ ಭೋಗಾವತಿ ನದಿ ತೀರದಲ್ಲಿ ಕಳೆದು ಆ ಬಳಿಕ ನಿಮ್ಮನ್ನ ಹೊಸ್ತಿನಿಗೆ ಕರೆದುಕೊಂಡು ಹೋಗ್ತೇನೆ. ಬನ್ನಿ ನನ್ನ ಜೊತೆ.